ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ಓಂ. ಸ್ವಲ್ಪ ವಿಶುದ್ಧ ವೇದಾಂತ ಪರಿಭಾಷಾ ಇವತ್ತು ಸ್ವಲ್ಪ ಅದರ ಹೇಳೋಣ. ಎಷ್ಟೊತ್ತಾಗುತ್ತದೋ ಅಷ್ಟೊತ್ತು ಹೇಳೋಣ. ಸ್ವಲ್ಪ ಆದರೂ ನಾವು ಈ ತ್ವಂ ಪದಾರ್ಥ ವಿವೇಕವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಆತ್ಮನ ಜನ್ಮ ಮರಣಗಳು ದೇಹ ದೃಷ್ಟ್ಯಾನೇ ಹೊರತು ಆತ್ಮಕ್ಕೆ ನಿಜವಾಗಿಲ್ಲ ಎಂದು ಮಾತು ಹೇಳಿದ್ದೇವೆ. ಅಂದರೆ ಜನ್ಮ ಮರಣ ರಹಿತ ಆತ್ಮ ಅದು ತಿಳ್ಕೊಂಡಿದ್ದೇವೆ. ಈಗ ಮುಂದಿನದು ಪ್ರಮಾತೃತ್ವ. ಪ್ರಮಾತೃತ್ವ ಅಂದರೆ ಇಂದ್ರಿಯ ಮನಸ್ಸುಗಳಿಂದ ಹೊರಗಿನ ವಿಷಯವನ್ನು ತಿಳ್ಕೊಳ್ಳುವುದು ಜ್ಞಾತೃತ್ವ ಎಂದರ್ಥ. ಆ ಜ್ಞಾತೃತ್ವವು ಇಂದ್ರಿಯಗಳ ಮೂಲಕವೇ ಹೊರತು ಸ್ವಯಂ ಇಲ್ಲ ಆತ್ಮಕ್ಕೆ. ಅಂದರೆ ಆತ್ಮಕ್ಕೆ ಜ್ಞಾನ ಸ್ವರೂಪ ಇದೆ, ಜ್ಞಾತೃತ್ವವಿಲ್ಲ. ಅದು ವ್ಯತ್ಯಾಸ ನೋಡಿ. ಜ್ಞಾನ ಸ್ವರೂಪ ಇದೆ, ಜ್ಞಾತೃತ್ವ ಅಂದರೆ ಎರಡನೆಯ ವಸ್ತುವಿಗೆ ಸಂಬದ್ಧ ಜ್ಞಾನವನ್ನು ಜ್ಞಾತೃತ್ವ ಎಂದು ಹೇಳ್ತಾರೆ. ಅಂದರೆ ಇನ್ನೊಂದು ವಸ್ತುವನ್ನು ವಿಜ್ಞಾನ ಪ್ರಕ್ರಿಯಾಂಚ ಶ್ರುತಯೋ ಅದು ಹೇಳಿದ್ದೇವೆ ನಾವು ಅಲ್ಲವೇ. ಅಂದರೆ ಎರಡನೆಯ ವಸ್ತುವನ್ನು ತಿಳಿಯುತ್ತಾ ನಾನು ಅದನ್ನು ತಿಳಿಯುತ್ತೇನೆ ಅನಿಸುವುದು. ನಾನು ಜ್ಞಾತೃ ಯಾವುದೇ ಒಂದು ಜ್ಞೇಯವಿರಬೇಕು. ಜ್ಞಾತೃ ಯಾವಾಗ ಆಗುತ್ತಾನೆ? ಯಾವುದೇ ಒಂದು ಜ್ಞೇಯ ಸಂಬಂಧವಿದ್ದರೆ ಜ್ಞಾತೃವಾಗ್ತಾನೆ. ಯಾವುದೋ ಒಂದು ಜ್ಞೇಯ ಸಂಬಂಧವಿದ್ದರೆ ಜ್ಞಾತೃವಾಗ್ತಾನೆ. ಜ್ಞೇಯ ಸಂಬಂಧವಿಲ್ಲದಿದ್ದರೆ ಜ್ಞಾತೃವಾಗಲ್ಲ. ಅಂದರೆ ಜ್ಞಾನಕ್ಕೆ ವಿಷಯ ತಿಳ್ಕೊಂಡರೆ ಅದು ಜ್ಞಾತೃ. ವಿಷಯ ಸಂಬಂಧವಿಲ್ಲದೆ ತಾನು ಜ್ಞಾನ ಸ್ವರೂಪವಾಗಿದ್ದರೆ, ಅಂದರೆ ಯಾವುದೇ ಒಂದನ್ನು ತಿಳಿಯುವುದರಿಂದ ಜ್ಞಾತೃವಲ್ಲ. ಇನ್ನೊಂದು ಇರಬಹುದು ಇಲ್ಲದಿರಬಹುದು, ವ್ಯತ್ಯಾಸ ಇಲ್ಲ. ತಾನು ಜ್ಞಾನ ಸ್ವರೂಪ ಚೈತನ್ಯವಾಗಿರುವುದೇ ಆತ್ಮನ ಸ್ವರೂಪ. ಚೈತನ್ಯವಾಗಿರುವುದೇ ಆತ್ಮಸ್ವರೂಪ. ವಿಜ್ಞಾನಮಯ ಪ್ರಕ್ರಿಯಾಯಾಂ ಚ ಶ್ರುತಯೋ ಭವಂತಿ ಅಸುಪ್ತ ಸುಪ್ತಾನಭಿಚಾಕಶೀತಿ. ಓಕೆ. ಅಂದರೆ ತಾನು ಜ್ಞೇಯ ಸಂಬಂಧ ರಹಿತವಾಗಿ, ಅಂದರೆ ಒಂದಾನೊಂದು ತಿಳಿಯುತ್ತೇನೆ ಅಂದರೆ ತಿಳಿಯುವಕ್ಕೆ ವಿಷಯವಿಲ್ಲದ ಜ್ಞಾತೃ. ಅಂದರೆ ವಿಷಯವಿಲ್ಲದ ಜ್ಞಾತೃವಾಗಿ, ವಿಷಯವಿಲ್ಲದ ಜ್ಞಾತೃ ಅಂದರೆ ಜ್ಞಾನ ಮಾತ್ರ, ಸಾಕ್ಷಿ ಮಾತ್ರ ಅಷ್ಟೇ. ವಿಷಯವಿಲ್ಲದ ಜ್ಞಾತೃ ಅಂದ್ರೇನು? ವಿಷಯ ಸಂಬಂಧವಿಲ್ಲದ ಜ್ಞಾನ ಸ್ವರೂಪ ಮಾತ್ರ. ಹಾಗೆ ಇರುವವನ್ನು ಎಲ್ಲಿ ಕಂಡುಬರುತ್ತದೆ? ನಾನು ಜ್ಞಾತೃತ್ವರಹಿತ ಎಂಬುದು ಸುಷುಪ್ತಿಯಲ್ಲಿ ಗೊತ್ತು ಬರುತ್ತದೆ. ಅಸುಪ್ತ ಸುಪ್ತಾನ್ ಅಭಿಚಾಕಶೈತಿ. ಇಂದ್ರಿಯ ಮನಸ್ಸುಗಳು ತನ್ನಲ್ಲಿ ಮುಳುಗಿ ಹೋದಾಗ, ಅಂದರೆ ನಿದ್ದೆ ಹೋದಾಗ, ತಾನು ನಿದ್ದೆ ಹೋಗದೇ ಇರುತ್ತಾನೆ. ಅಂದರೆ ತಾನು ಅರಿವಾಗಿರುತ್ತದೆ, ಅರಿವಿಗೆ ವಿಷಯವಿಲ್ಲ. ವಿಷಯವಿಲ್ಲದಿದ್ದರೂ ಅರಿವಾಗಿರುತ್ತದೆ ಸುಷುಪ್ತಿಯಲ್ಲಿ. ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿ. ಸ್ವಪ್ನವನ್ನು ನೋಡಿದ್ದರೆ ಅಲ್ಲಿರುವ ಪದಾರ್ಥಗಳನ್ನು ತಾನೇ ಕಲ್ಪಿಸ್ತಾನೆ, ತಾನೇ ತಿಳ್ಕೊಳ್ತಾನೆ. ಹೊರಗಿನ ಪದಾರ್ಥಗಳನ್ನು ನೋಡಲ್ಲ. ನೋಡಿ, ಸ್ವಪ್ನದಲ್ಲಿ ಹೊರಗಿನ ಪದಾರ್ಥಗಳನ್ನು ನೋಡಲ್ಲ, ತಾನೇ ಕಲ್ಪಿಸ್ಕೊಂಡು ತಾನೇ ನೋಡ್ತಾನೆ. ಅಂದರೆ ಊಹಿಸಿಕೊಳ್ಳುವುದು ತಾನೇ, ಅದನ್ನು ತಿಳ್ಕೊಳ್ಳುವುದು ತಾನೇ. ಅಂದರೆ ಹೊರಗಿನ ವಸ್ತು ಸಂಬಂಧವಿಲ್ಲದೆ ಪದಾರ್ಥಗಳ ಕಲ್ಪನಾ ತಿಳ್ಕೊಳ್ಳುವುದು ಎರಡೂ ತಾನೇ. ಅಂದರೆ ತಾನೇ ಕಲ್ಪಿಸ್ತಾನೆ, ತಾನೇ ತಿಳ್ಕೊಳ್ತಾನೆ. ಅಂದರೆ ತಾನು ಸ್ವತಂತ್ರವಾಗಿದ್ದಾನೆ. ಎರಡನೆಯ ವಸ್ತು ಸಂಬಂಧದಿಂದ ಅರಿವಾಗಲಿಲ್ಲ, ಎರಡನೆಯದು ತಾನೇ ಊಹಿಸ್ಕೊಂಡ. ಆದ್ದರಿಂದ ಸ್ವಪ್ನ ಕುರಿತು ಏನು ಹೇಳುತ್ತದೆ? ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿ ಇತಿ. ಇನ್ನೊಂದು ಹೇಳ್ತದೆ, ನಹಿ ವಿಜ್ಞಾತುರ್ವಿಜ್ಞಾತೇರ್ ವಿಪರಿಲೋಪೋ ವಿದ್ಯತೆ
ಆತ್ಮಚೈತನ್ಯಕ್ಕೆ ಲೋಪವಿರುವುದಿಲ್ಲ. ಎಚ್ಚರದಲ್ಲಿ ಪದಾರ್ಥಗಳನ್ನು ತಿಳ್ಕೊಳ್ತಿರುವಂಥ ಜ್ಞಾತೃವಿದ್ದಾನಲ್ಲ, ಆ ಜ್ಞಾತೃವು ಹೋಗುತ್ತಾನೆ ಕನಸಿನ ಜ್ಞಾತೃ ಎಚ್ಚರದಲ್ಲಿಲ್ಲ. ಹೀಗೆ ಜ್ಞಾತೃ ಅಂದರೆ ಜ್ಞೇಯ ಸಂಬಂಧವೇ ಜ್ಞಾತೃ. ಜ್ಞೇಯ ಸಂಬಂಧ ಹೋಗುತ್ತದೆ, ಆದರೂ ಜ್ಞಾನ ಸ್ವರೂಪ ಹೋಗಲ್ಲ. ಆದ್ದರಿಂದ ಏನು ಹೇಳ್ತಾನೆ, ನಹಿ ವಿಜ್ಞಾತೇರ್ ವಿಪರಿಲೋಪೋ ವಿದ್ಯತೆ. ವಿಜ್ಞಾತು ಅಂದರೆ ಚೈತನ್ಯಾತ್ಮ. ಚೈತನ್ಯ ಆತ್ಮದ ಚೈತನ್ಯ ಸ್ವರೂಪವು ಹೀಗೆ ಯಾವಾಗಲೂ ಬಿಟ್ಟು ಹೋಗಲ್ಲ. ಇತ್ಯೇವನ್ ರೂಪ ಅಯಂ ಯೋ ವೇದ ಇದಂ ಜಿಗ್ರಾಣಿ ಇತಿ. ಅದನ್ನು ಹಾಗಾದರೆ ನಾನು ಅದನ್ನು ತಿಳ್ಕೊಳ್ತಾ ಇದ್ದೀನಿ, ಇದನ್ನು ತಿಳ್ಕೊಳ್ತಾ ಇದ್ದೀನಿ ಎಂಬುದು ಇಂದ್ರಿಯಗಳಿವೆಯಲ್ಲ. ಅಥ ಯೋ ಅಯಂ ಜಿಗ್ರಾಣಿ ಇತಿ ಸ ಆತ್ಮ ಇತಿ ತು ಸರ್ವೈಃ ಕರಣದ್ವಾರೈಃ ಇದಂ ವೇದ ಇತಿ ವಿಜ್ಞಾನೇನ ಅನುಸಂಧಾನಾತ್ ತದ್ರೂಪತ್ವ ಸಿದ್ಧಿ. మరి ಜ್ಞಾತೃತ್ವವು ಹೇಗೆ ಬಂತು ಅಂದರೆ ವಿಷಯ ಸಂಬಂಧದಿಂದ ಜ್ಞಾತೃತ್ವ ಬಂದಿದೆ ಅರಿವಿಗೆ. ಅರಿವಿನಲ್ಲಿ ವಿಷಯ ಸಂಬಂಧವು ಅಧ್ಯಾರೋಪಿತ. ಅಂದರೆ ನೀರಿಗೆ ಅಲೆ ಎಂಬ ಆಕಾರ ಅಧ್ಯಾರೋಪಿತ ಅಂದರೆ ನೀರಿನ ಸ್ವಭಾವಕ್ಕೆ ಅಲೆ ಇಲ್ಲ. ಏಕೆಂದರೆ ಅಲೆ ಇಲ್ಲದಿದ್ದರೂ ನೀರು ಇರುತ್ತದೆ. ಆದ್ದರಿಂದ ಅಲೆ ಇಲ್ಲದಿದ್ದರೂ ನೀರು ಇರುತ್ತದೆ. ಇತಿ ವಿಜ್ಞಾನೇನ ಅನುಸಂಧಾನಾತ್ ತದ್ರೂಪತ್ವ ಸಿದ್ಧಿ. ಆದರೆ మరి ಅಲೆ ತೋರಿದರೆ ಏನು ಹೇಳಬೇಕು? ಅಲೆ ಹೊರಗಿನಿಂದ ಬಂದಿದ್ದಲ್ಲ, ಒಳಗಿನಿಂದ ಹುಟ್ಟಿದ್ದು ಅಂದರೆ ನೀರು ಬದಲಾಯಿಸಿ ಅಲೆ ಆಯಿತಾ? ಹೊರಗಿನಿಂದ ಬಂತ? ಅಲೆ ಹೊರಗಿನಿಂದ ಬಂದಿಲ್ಲ, ನೀರಿನಿಂದ ಹುಟ್ಟಲಿಲ್ಲ, ಸುಮ್ಮನೆ ಅನಿಸುತ್ತದೆ. ಅಂದರೆ ಅಧ್ಯಾರೋಪಿತ. ಪರಿಮಿತ ದೃಷ್ಟಿ, ಆಕಾರ ದೃಷ್ಟಿ, ಪರಿಮಿತ ದೃಷ್ಟಿ ಇಟ್ಟುಕೊಂಡು ನೋಡಿದಾಗ ಅನಿಸುತ್ತದೆ ಅಷ್ಟೇ. ಅದು ತೋರಿಕೆನೇ ಹೊರತು ಅಲ್ಲಿ ನೀರಿನಲ್ಲಿ ಬದಲಾವಣೆಯಾಗಿ ಹುಟ್ಟಿದ್ದಲ್ಲ. ನೀರಿನಲ್ಲಿ ಅಲೆ ಹೊರಗಿನಿಂದ ಬಂದಿದ್ದಲ್ಲ, ನೀರಿನಲ್ಲಿ ಹುಟ್ಟಿದ್ದಲ್ಲ. ಹುಟ್ಟುವುದಂದ್ರೇನು? ನೀರು ಪರಿಣಮಿಸಿ ಅಲೆ ಆಯಿತಾ? ನೀರು ಪರಿಣಾಮ ಆಗಲಿಲ್ಲ, ನೀರು ನೀರಾಗೇ ಇದೆ. ನೀರು ನೀರಾಗಿದ್ದರೆ ನೀರಿನಲ್ಲಿ ಏನು ಪರಿಣಾಮ ಹೊಂದಲಿಲ್ಲ, ಆದರೂ ತೋರ್ತದೆ ಅಂದರೆ ಕೇವಲ ಕಲ್ಪಿತ, ತೋರಿಕೆ ಮಾತ್ರ, ಕೇವಲ ಕಲ್ಪಿತ. ಅದರಿಂದ ಅಧ್ಯಾರೋಪಿತ ಹೇಳಿದ್ವಿ. ಕಲ್ಪಿತ ಅಂದರೆ ಅಧ್ಯಾರೋಪಿತ, ಇನ್ನೇನು. ಆದ್ದರಿಂದ ಅಲೆ ಎಂಬುದು ಒಂದು ತಪ್ಪಾಗಿ ನೋಡುವುದೇ ಹೊರತು ನೀರಿನ ಸ್ವರೂಪಕ್ಕೆ ಸೇರಿದ್ದಲ್ಲ. ಹಾಗೆಯೇ ಇಲ್ಲಿ ಆತ್ಮನಲ್ಲಿ ಜ್ಞೇಯ ಸಂಬಂಧವೇ ಜ್ಞಾತೃತ್ವ. ಜ್ಞೇಯ ಸಂಬಂಧವು ಅಧ್ಯಾರೋಪಿತವೇ ಹೊರತು ಅರಿವಿನ ಸ್ವರೂಪಕ್ಕೆ ಜ್ಞೇಯವಿಲ್ಲ. ಆಕಾಶದಲ್ಲಿ ಘಟಾಕಾಶ ಎಂಬುದು ಎಲ್ಲಿಂದ ಬಂತು? ಘಟಾಕಾಶ ಅಂದರೆ ಪರಿಮಿತ ಆಕಾಶ. ಹೊರಗಿನಿಂದ ಬಂತ? ಹೊರಗೆ ಎಂಬ ಮಾತುಕರ್ಥವೇ ಇಲ್ಲ, ಎಲ್ಲವೂ ಆಕಾಶವೇ. ಆಕಾಶವು ಸರ್ವವ್ಯಾಪಕವಾಗುವುದರಿಂದ ಹೊರಗಿನಿಂದ ಬರುವುದು ಎಂಬ ಮಾತುಕರ್ಥ ಇಲ್ಲ. ಒಳಗಿನಿಂದ ಮಹಾಕಾಶದಿಂದ ಹುಟ್ಟಿತ ಅಂದರೆ ಮಹಾಕಾಶ ಬದಲಾವಣೆ ಆದರೆ ಹುಟ್ಟುವಿಕೆ ಯಾವಾಗ ಆಗ್ತದೆ? ಮಹಾಕಾಶ ಬದಲಾಯಿಸಿದರೆ ಹುಟ್ಟುತ್ತದೆ ಎಂದು ಹೇಳಬಹುದು. ಮಹಾಕಾಶ ಬದಲಾಯಿಸಲ್ಲವಲ್ಲ. ಮಹಾಕಾಶದಲ್ಲಿ ಯಾವ ಬಗೆಯಾದ ಪರಿಣಾಮವೂ ಇರಲ್ಲ. ಮತ್ತು ಘಟಾಕಾಶ ಏನು? ಘಟಾಕಾಶ ಎಂಬುದು ಸುಮ್ಮನೆ ಕಲ್ಪಿತ ಅಂದರೆ ಅಧ್ಯಾರೋಪಿತ. ಘಟಾಕಾಶ ಎಂಬುದೇನಿಲ್ಲ, ಆಕಾಶ ಇದೆ. ಆಕಾಶ ಸ್ವತಃ ಸಿದ್ಧ ಅಂದರೆ ದೃಷ್ಟಾಂತದಲ್ಲಿ, ಸ್ವರೂಪದಲ್ಲಿ ಅಲ್ಲ, ದೃಷ್ಟಾಂತದಲ್ಲೇ ಆಕಾಶ ತಾನಿದೆ. ಅದರಲ್ಲಿ ಘಟಾಕಾಶ ಸುಮ್ಮನೆ ಅನಿಸಿಕೆ, ಅದು ನೋಡುವ ದೃಷ್ಟಿ ಅಷ್ಟೇ, ಅಲ್ಲೇನಿಲ್ಲ. ಘಟಾಕಾಶ ಎಂಬುದೇನಿಲ್ಲವೇ ಇಲ್ಲ. ಹಾಗೆಯೇ ಇಲ್ಲಿ ಚೈತನ್ಯದಲ್ಲಿ ಪ್ರಮಾತೃತ್ವ, ಪ್ರಮೇಯ ಸಂಬಂಧವು ಒಂದಾನೊಂದು ವಿಷಯವನ್ನು ತಿಳಿಯುತ್ತೇನೆ ಅನಿಸುವುದೇ ಜ್ಞಾತೃತ್ವವು ಸಾಕ್ಷಿಯಲ್ಲಿ ಅಧ್ಯಸ್ಥ. ಸಾಕ್ಷಿಗೆ ಜ್ಞಾತೃತ್ವವಿಲ್ಲ. ಸಾಕ್ಷಿಯಲ್ಲಿ ಅನ್ಯ ವಿಷಯ ಸಂಬಂಧವನ್ನೇ ಜ್ಞಾತೃತ್ವ ಹೇಳಿದ್ದೇವೆ. ಆದ್ದರಿಂದ ಜ್ಞಾತೃತ್ವ ಎಂಬುದು ಬಾಹ್ಯ ವಸ್ತುವಿನ ಸಂಬಂಧ.
ಇನ್ನೊಂದು ಇದೆ ಎಂದು ಕಲ್ಪಿಸಿ ಆ ಇನ್ನೊಂದಿನ ಸಂಬಂಧದಿಂದ ನೋಡುವುದರಿಂದ ಜ್ಞಾತೃತ್ವ ಅನಿಸುತ್ತಾ ಇದೆ. ಆದರೆ ತನಗೆ ತಾನು ಮಾತ್ರ ಎರಡನೆಯ ವಸ್ತುವಿನ ಸಂಬಂಧವಿಲ್ಲದೆ ತಾನು ತನ್ನ ಸಹಜವಾಗಿ ಸ್ವಾಭಾವಿಕ ಸ್ವತಃ ಸಿದ್ಧವಾಗೇ ಇರುತ್ತದೆ. ಏನು ಅರಿವಾಗಿರುತ್ತದೆ. ಅರಿವಾಗಿರುವುದು ಸ್ವತಃ ಸಿದ್ಧ. ಅದಕ್ಕೆ ಎರಡನೇ ವಸ್ತುವಿನ ಸಂಬಂಧ ಬೇಕಾಗಿಲ್ಲ. ಎರಡನೇ ವಸ್ತು ಇದ್ದರೆ ತಿಳ್ಕೊಳ್ತದೆ, ಇಲ್ಲದಿದ್ದರೂ ತಿಳ್ಕೊಳ್ತದೆ, ಇದ್ದೋ ಇಲ್ಲವೋ ವ್ಯತ್ಯಾಸವೇ ಇಲ್ಲ. ಅದಕ್ಕೆ ಸಾಕ್ಷಿಗೆ ಎರಡನೇ ವಸ್ತು ಇದ್ದರೆ ವಸ್ತು ಗೊತ್ತಾಗ್ತದೆ, ಇಲ್ಲದಿದ್ದರೆ ಇಲ್ಲ ಎಂದು ಗೊತ್ತಾಗ್ತದೆ. ಎರಡನೇ ವಸ್ತು ಇರಬಹುದು, ಇಲ್ಲದಿರಬಹುದು, ಅದಕ್ಕೆ ಸಂಬಂಧವಿಲ್ಲ. ತಾನು ಬೆಳಗಾಗಿರುವುದು ಬೆಳಕಾಗಿ ಇರುವುದೇ ತನ್ನ ಸ್ವಭಾವ. ಬೆಳಕು ಬೆಳಕಾಗಿರುವುದೇ ಹೊರತು ಬೆಳಕೆಂಬುದು ಒಂದು ಸಂಬಂಧವಲ್ಲ. ಅರಿವೆಂಬುದು ಒಂದು ರಿಲೇಷನ್ ಅಲ್ಲ. ಅರಿವೆಂಬುದು ಒಂದು ಸಂಬಂಧವಲ್ಲ. ಅರಿವೆಂಬುದು ತನ್ನ ಸ್ವಭಾವ. ಅಗ್ನಿ ಎಂಬುದು ಅಗ್ನಿಯ ಬಿಸಿ ಎಂಬುದು ತನ್ನ ಸ್ವಭಾವವೋ ಸಂಬಂಧವೋ ನೋಡಿ. ಅಗ್ನಿಗೆ ಬಿಸಿ ಎಂಬುದು ಒಂದು ಸಂಬಂಧವೋ ಸ್ವಭಾವವೋ. ಸಂಬಂಧವಂದರೆ ಯಾವುದೇ ಇನ್ನೊಬ್ಬರಿಗೆ ಬಿಸಿ ಗೊತ್ತಾಗ್ತದೆ, ಇನ್ನೊಬ್ಬರಿರಬೇಕು ನಿರಂತರವಾಗಿ. ಒಬ್ಬರಿದ್ದರೆ ಅವರಿಗೆ ಬಿಸಿ ಗೊತ್ತಾಗ್ತದೆ. ತನಗೆ ತಾನು ಬಿಸಿ ಎಂಬುದೇ ಇಲ್ಲ, ತಾನೇ ತಾನು. ಹಾಗೆ ಇಲ್ಲಿ ಅರಿವಿನ ಸ್ವರೂಪವು ಅದು ಇನ್ನೊಂದು ಸಂಬಂಧದಲ್ಲಿ ಜ್ಞಾತೃತ್ವ. ಸಂಬಂಧ ಬೇಕಾಗಿಲ್ಲ, ತಾನಾಗಿರುವುದೇ ಅರಿವು, ತಾನಿರುವುದೇ ಅರಿವು. ಸಂಬಂಧದಲ್ಲಿ ಅದನ್ನು ಜ್ಞಾತೃತ್ವ ಹೇಳ್ತೀವಿ. ಆದ್ದರಿಂದ ಇಲ್ಲಿ ಹೇಳ್ತಾರೆ ನೋಡಿ ಭಾಷಾಕಾರರು, ಇತಿ ಚ ಸರ್ವೈಹಿ ಇದಂ ಜಿಗ್ರಾಣಿ ಇತಿ ಸ ಆತ್ಮ. ನಾನು ಇದು ವಾಸನ ನೋಡ್ತಾ ಇದ್ದೇನೆ ಎನ್ನುವಾಗ ಘ್ರಾತ ಆಗುತ್ತಾನೆ. ಘ್ರಾತ್ವ ಅಂದರೆ ಘ್ರಾಣೇಂದ್ರಿಯವನ್ನು ಬಳಸಿ ವಿಷಯವನ್ನು ತಿಳ್ಕೊಳ್ಳುವವನು ಘ್ರಾತ. ಕಣ್ಣನ್ನು ಬಳಸಿ ವಿಷಯವನ್ನು ತಿಳ್ಕೊಳ್ಳುವವನು ದ್ರಷ್ಟ. ಕಿವಿಯನ್ನು ಬಳಸಿ ಶಬ್ದವನ್ನು ತಿಳ್ಕೊಂಡುವಾಗ ಶ್ರೋತ ಹೇಳ್ತೀವಿ. ಶ್ರೋತ ಅಂದರೆ ಯಾರು? ಅರಿವು ಪ್ಲಸ್ ಶಬ್ದ ಸಂಬಂಧ ಅಧ್ಯಾರೋಪ. ಅರಿವಿಗೆ ಸಾಕ್ಷಿಗೆ ಶಬ್ದ ಸಂಬಂಧದ ಸಂಬಂಧವನ್ನು ಅಧ್ಯಾರೋಪ ಮಾಡಿದ್ದರೆ ಶ್ರೋತ, ರೂಪ ಸಂಬಂಧವನ್ನು ಅಧ್ಯಾರೋಪ ಮಾಡಿದ್ದರೆ ದ್ರಷ್ಟ, ವಾಸನ ಸಂಬಂಧವನ್ನು ಅಧ್ಯಾರೋಪ ಮಾಡಿದ್ದರೆ ಘ್ರಾತ ಅಲ್ಲವೇ? ರಸಯಿತ ರುಚಿ ಸಂಬಂಧವನ್ನು ಅಧ್ಯಾರೋಪ ಮಾಡಿದ್ದರೆ ರಸಯಿತ. ಸ್ಪಷ್ಟ ಅಂದರೆ ಮುಟ್ಟುವವನು. ಅವರಿಗೆ ಇದು ಬಿಸಿಯಾಗಿದೆ, ತಂಪಾಗಿದೆ ಎಂಬ ಸಂಬಂಧವನ್ನು ಅಧ್ಯಾರೋಪ ಮಾಡಿದ್ದರೆ ಅವನು ಸ್ಪಷ್ಟ. ಇಲ್ಲದಿದ್ದರೆ ಅರಿವು. ಈ ಎರಡನೆಯ ಸಂಬಂಧವನ್ನು ಅಧ್ಯಾರೋಪ ಮಾಡದಿದ್ದರೆ ತಾನೇ ತಾನು. ಅದರಿಂದ ಜ್ಞಾತೃತ್ವ ಪ್ರಮಾತೃತ್ವ ಎಂಬುದು ಇನ್ನೊಂದು ವಿಷಯವನ್ನು ತಿಳಿಯುವುದಕ್ಕೆ ಹೊರತು ತಾನಾಗಿರುವುದಕ್ಕೆ ಜ್ಞಾತೃತ್ವ ಬೇಕಾಗಿಲ್ಲ. ಜ್ಞಾತೃತ್ವವು ತನ್ನ ಸ್ವರೂಪವಲ್ಲ ಎಂದರ್ಥ. ಜ್ಞಾತೃ ಅಂದರೆ ಅನ್ಯ ಸಂಬಂಧ, ವಿಷಯ ಸಂಬಂಧವೇ ಜ್ಞಾತೃತ್ವ. ದ್ರಷ್ಟಾಶ್ರೋತ ಮಂತ ವಿಜ್ಞಾತ ಇಂಥ ಮುಂತಾದದ್ದು ವಿಷಯ ಸಂಬಂಧ. ವಿಷಯ ಸಂಬಂಧ ತನಗೆ ಬೇಕಾಗಿಲ್ಲ. ತನಗೆ ಬೇಕಾಗಿಲ್ಲ ಅಂದರೆ ತಾನಾಗಿರುವುದಕ್ಕೆ ಸಾಕ್ಷಿ ಚೈತನ್ಯ ಆತ್ಮ ಇರುವುದಕ್ಕೆ. ಆತ್ಮ ಆಗಿರುವುದೇ ಚೈತನ್ಯ. ಇನ್ನೇನು ಆತ್ಮ ಆಗಿರುವುದಕ್ಕೆ ಜ್ಞಾತೃ ಆಗಬೇಕಾಗಿಲ್ಲ. ಜ್ಞಾತೃವು ತನಗಿಂತ ಬೇರೆಯಾದ ಇನ್ನೊಂದಿನ ವಸ್ತುವಿನ ಅಧ್ಯಾರೋಪಕ್ಕೆ ಜ್ಞಾತೃ ಎನಿಸುತ್ತದೆ. ವಿಷಯ ಸಂಬಂಧವನ್ನು ಜ್ಞಾತೃ ಹೇಳ್ತೀವಿ ಹೊರತು ತನ್ನನ್ನು ಜ್ಞಾತೃ ಹೇಳಲ್ಲ, ಹೇಳಕ್ಕೆ ಆಗಲ್ಲ, ಹೇಳಬೇಕಾಗಿಲ್ಲ. ತಾನಾಗಿರುವುದು ಜ್ಞಾತೃವಲ್ಲ, ಆತ್ಮ ಜ್ಞಾತೃವಲ್ಲ, ಆತ್ಮ ಅರಿವು. ನೋಡಿ, ಆಕಾಶವೂ ಇರುತ್ತದೆ, ಆಕಾಶವು ರೂಮ್ ಅಲ್ಲ, ಆಕಾಶವು ರೂಮಿನ ಆಕಾಶ ಅಲ್ಲ. ಉದಾಹರಣೆ ನೋಡಿ, ಆಕಾಶವು ಘಟಾಕಾಶ ಅಲ್ಲ, ಆಕಾಶವು ರೂಮಿನ ಆಕಾಶ ಅಲ್ಲ. ಆಕಾಶವು ತಾನಾಗಿರುವುದೇ ಆಕಾಶ. ನೀವು ಇನ್ನೊಂದು ವಸ್ತುವಿನ ಸಂಬಂಧ ಮಾಡಿದ್ದರೆ ಘಟಾಕಾಶ ಆಗುತ್ತದೆ, ಅಧ್ಯಾರೋಪ ಮಾಡಿದ್ದರೆ. ಹಾಗೆ ತಾನು ಇರಲ್ಲ, ತಾನು ಚೈತನ್ಯವಾಗಿ ಸಾಕ್ಷಿಯಾಗಿರುತ್ತಾನೆ. ಜ್ಞಾತೃವೆಂಬುದು ಅಧ್ಯಾರೋಪದಿಂದ ಆಗುತ್ತದೆ. ಜ್ಞಾತೃತ್ವವು ಅಧ್ಯಾರೋಪ, ಸಾಕ್ಷಿತ್ವ ಸ್ವತಃ ಸಿದ್ಧ. ಸಾಕ್ಷಿ ಅಂದರೆ ಚೈತನ್ಯವೇ. ಸಾಕ್ಷಿ ಅಂದರೆ ಸಂಬಂಧವಲ್ಲ. ಸಂಬಂಧವನ್ನು ಬಿಡಿಸುವುದಕ್ಕೆ ಸಾಕ್ಷಿ ಎಂದು ಹೆಸರು. ಅಂದರೆ ಸಾಕ್ಷಿಯನ್ನು ಕೆಲವರು ಒಂದು ಸಂಬಂಧ ರೂಪದಿಂದಲೂ ಕೆಲವರು ಹೇಳ್ತಾರೆ,
ಬಟ್ ಅದು ಅಧ್ಯಾರೋಪಿಸಿ ಹೇಳ್ತಾರೆ. ಆದರೆ ನಿಜವಾಗಿ ಸಾಕ್ಷಿತ್ವ ಅಂದರೆ ಇನ್ನೊಂದು ಬಿಟ್ಟು ಇರುವುದು ಸಾಕ್ಷಿ, ಇನ್ನೊಂದು ಇಲ್ಲದಿರುವಿಕೆ ತಾನು ತಾನಾಗಿರುವುದು ಸ್ವತಃ ಸಿದ್ಧಕ್ಕೆ ಸಾಕ್ಷಿ. ಹಾಗೆ ನೋಡಿದರೆ ಚೈತನ್ಯವೇ ಸಾಕ್ಷಿ ಆಗ್ತದೆ. ಉಪನಿಷತ್ತು ಶ್ವೇತಾಸ್ತ್ರ ಉಪನಿಷತ್ತು ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಸಾಕ್ಷಿಯನ್ನು ಚೇತ ಅದ್ವಿತೀಯ ನಿರ್ಗುಣ ಎಂದು ಹೇಳ್ತದೆ. ಶ್ವೇತಾಸ್ತ್ರ ಉಪನಿಷತ್ತು ಸಾಕ್ಷಿಯನ್ನು ಚೈತನ್ಯ ರೂಪ, ಅದ್ವಿತೀಯ, ಕೇವಲ ಅಂದರೆ ಅದ್ವಿತೀಯ, ನಿರ್ಗುಣ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಚೈತನ್ಯವನ್ನು ತಾನು ತಾನಾಗಿರುವುದೇ ಚೈತನ್ಯ, ಸಂಬಂಧವು ತನಗಿಲ್ಲ ಎಂದರ್ಥ. ಅಂದರೆ ಜ್ಞಾತೃತ್ವವು ಸಂಬಂಧದಲ್ಲೇ ತೋರ್ತದೆ ಹೊರತು ಸ್ವರೂಪಕ್ಕೆ ತೋರಲ್ಲ, ಅದರ್ಥ. ಜ್ಞಾತೃತ್ವವು ಸಂಬಂಧದಲ್ಲಿರುತ್ತದೆ ಹೊರತು ಸ್ವರೂಪದಲ್ಲಿಲ್ಲ. ಸಂಬಂಧದಲ್ಲೇ ಅಂದರೆ ಸಂಬಂಧವಧ್ಯಾರೋಪಿತ. ಸಂಬಂಧ ಅಂದರೆ ಹೊರಗಿನಿಂದ ಇನ್ನೊಬ್ಬರಿಂದ ಬಂತೆ ಹೊರತು ತನಗೆ ತಾನಿರುವುದಿಲ್ಲವಲ್ಲ. ತನ್ನನ್ನು ತಾನು ಸಂಬಂಧ ಹೇಳಲ್ಲ, ಇನ್ನೊಬ್ಬರು ಬಂದರೆ ಸಂಬಂಧ ಆಗುತ್ತದೆ. ಆದ್ದರಿಂದ ಜ್ಞಾತೃತ್ವ ಇನ್ನೊಂದು ವಸ್ತುವಿನ ಜ್ಞೇಯ ವಸ್ತುವಿನ ಸಂಬಂಧದಿಂದ ಜ್ಞಾತೃವಾಗ್ತದೆ. ತಾನು ಮಾತ್ರ ಸಾಕ್ಷಿ, ಚೈತನ್ಯ ಮಾತ್ರ. ಅಂದರೆ ತನ್ನಲ್ಲಿ ಎರಡನೇದಿಲ್ಲ, ಎರಡನೇ ಸಂಬಂಧವಿಲ್ಲ. ಎರಡನೇ ಸಂಬಂಧವು ಎರಡೂ ಒಂದೇ, ಸುಮ್ಮನೆ ಹೇಳುವ ಮಾತು, ಹೇಳುವ ಬಗೆ. ಎರಡನೇದು ಅಂದರೆ ಸಂಬಂಧ ಆಗೇ ಬಿಟ್ಟಿತು, ಸಂಬಂಧ ಅಂದರೆ ಎರಡನೇದಾಗೆ ಬಿಟ್ಟಿತು. ಈ ಸಂಬಂಧ ಅಂದರೆ ಎರಡನೇದಾಯಿತು, ಎರಡನೇದು ಅಂದರೆ ಸಂಬಂಧ ಆಯಿತು, ಎರಡಕ್ಕೆ ಒಂದೇ ಅರ್ಥ. ಯಾವ ಮಾತು ಹೇಳಿದ್ದರೂ ಒಂದೇ ಅರ್ಥ. ಎರಡನೆಯದು ಅಥವಾ ಸಂಬಂಧ ಎಂಬುದು ಅಧ್ಯಾರೋಪದಿಂದ ಬರುತ್ತದೆ. ಅಧ್ಯಾರೋಪ ಅಂದರೆ ಏನು? ತನಗೆ ಇಲ್ಲ ಎಂದರ್ಥ. ತನ್ನ ಸಹಜ ಸ್ವರೂಪದಲ್ಲಿ ಸಂಬಂಧ ಬೇಕಾಗಿಲ್ಲ, ಸಂಬಂಧವಿಲ್ಲದಿದ್ದರೂ ತಾನಿರುತ್ತದೆ. ಅದು ಸಂಬಂಧದಿಂದ ಹುಟ್ಟಿದ್ದೇನಲ್ಲ, ಸಂಬಂಧದಿಂದಲೇ ಇರುವಂಥದ್ದಲ್ಲ, ಸಂಬಂಧ ಇಲ್ಲದಿದ್ದರೂ ಇರುವಂಥದ್ದು ಅಂದರೆ ಸ್ವತಃ ಸಿದ್ಧ. ಅದು ಚೈತನ್ಯ ಆತ್ಮ ಸ್ವತಃ ಸಿದ್ಧ, ಜ್ಞಾತೃತ್ವ ಸಂಬಂಧ ಅಂದರೆ ತಾನಾಗಿದ್ದದ್ದಲ್ಲ, ತನಗಿಂತ ಇನ್ನೊಂದು ಅಂದರೆ ಅದು ಹೊರಗಿಂದಾಯಿತು, ಹೊರಗಿಂದಂದರೆ ಅಧ್ಯಾರೋಪ ಆಯಿತು. ಹಾಗೆ ಇದು ಜ್ಞಾತೃತ್ವವು ಅಧ್ಯಾರೋಪಿತ. ಇದೆಲ್ಲ ಮನನ ಮಾಡಿದ್ದರೆ ಗೊತ್ತಾಗ್ತದೆ. ನಿಧಾನವಾಗಿ ಒಂದೊಂದು ಮಾತು ಒಂದು ಅನುಭವದಲ್ಲಿ ನೋಡ್ತಾ ಇರಬೇಕು. ಅದೇ ಮನನ ನಿಧಿಧ್ಯಾಸನ. ಅದರಿಂದ ಇಲ್ಲಿ ಭಾಷಾಕಾರರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಅಥಯೋ ಅದೇನು ಅಥಯೋವ ಇದಂ ಜಿಗ್ರಾಣಿ ಇತಿ ಆತ್ಮ. ಇದಂ ಜಿಗ್ರಾಣಿ, ನಾನು ಇದನ್ನು ಮೂಸುತ್ತೇನೆ, ಇದನ್ನು ವಾಸನ ನೋಡುತ್ತೇನೆ ಅಂದರೆ ಅದು ಘ್ರಾತ ಆಗುತ್ತಾನೆ. ಆ ಘ್ರಾತೃತ್ವವು ಸಂಬಂಧದಿಂದ ಬಂತು, ತನಗೆ ಇಲ್ಲ, ತಾನು ಚೈತನ್ಯ ಮಾತ್ರ. ಇತಿ ಚ ಸರ್ವೈ ಕರಣೈರ್ದ್ವಾರ. ಕರಣ ಅಂದರೆ ಇಂದ್ರಿಯಗಳು, ಮನಸ್ಸು. ಅಂದರೆ ಒಂದಾನೊಂದು ಕರಣದಿಂದ, ಒಂದಾನೊಂದು ಇಂದ್ರಿಯದಿಂದಲೇ ಇದು ಎನ್ನುವುದು ಗೊತ್ತಾಗ್ತಾ ಇದೆ. ಇದಂ ವೇದ ಇತಿ ವಿಜ್ಞಾನೇನ ಅನುಸಂಧಾನಾತ್. ಇದಂ ವೇದ ಎನ್ನುವುದು ಜ್ಞಾನದಿಂದ ಅಂದರೆ ವೃತ್ತಿಯಿಂದ ಸಂಬಂಧವಾಗ್ತಾ ಇದೆ. ವೃತ್ತಿ ಆತ್ಮಸ್ವರೂಪವಲ್ಲ, ವೃತ್ತಿ ಸಂಬಂಧಕ್ಕೆ ವೃತ್ತಿ ಹೇಳ್ತೀವಿ. ಎರಡನೇದು ಗೊತ್ತಾಗುವುದೇ ವೃತ್ತಿ. ನೀವು ವೃತ್ತಿ ಅಂದರೆ ಏನು? ಯಾವುದೇ ಒಂದು ನಿನಗಿಂತ ಇನ್ನೊಂದನ್ನು ಯೋಚನೆ ಮಾಡಿದ್ದರೆ ವೃತ್ತಿ ಬರುತ್ತದೆ. ತಾನಾಗಿರುವುದಕ್ಕೆ ವೃತ್ತಿ ಬೇಕಾಗಿಲ್ಲ. ಕೆಲವೊಮ್ಮೆ ತನ್ನನ್ನು ಯೋಚನೆ ಮಾಡ್ತಾನೆ, ನಾನು ಹೀಗಿದ್ದೇನೆ ಎಂದು, ಅದು ಅಧ್ಯಾರೋಪಿತವೇ. ವೃತ್ತಿ ಅಂದರೆ ಅಧ್ಯಾರೋಪಿತ ಅಷ್ಟೇ. ಇನ್ನೊಂದನ್ನು ತಿಳ್ಕೊ, ಅದು ಹಾಗಿದೆ, ಇದು ಪುಸ್ತಕ, ಇದು ಗೋಡೆ, ಇದು ಮರ, ಇದು ಗಿಡ, ಇದೇನೋ ಮನೆ, ಇದು ಹಸು, ಯಾವುದೇ ಇನ್ನೊಂದು ವಸ್ತುವನ್ನು ಯೋಚನೆ ಮಾಡುವುದು ವೃತ್ತಿ. ತನ್ನನ್ನು ಯೋಚನೆ ಮಾಡಿಬಿಟ್ಟರೆ ಆ ಯೋಚನೆ ಮಾಡಿರುವ ರೂಪ ಅಧ್ಯಾರೋಪ. ಏಕೆಂದರೆ ಆತ್ಮ ಸ್ವತಃ ಸಿದ್ಧದಲ್ಲಿ ಯೋಚನೆ ಇಲ್ಲ, ವೃತ್ತಿ ಬೇಕಾಗಿಲ್ಲ. ವೃತ್ತಿ ಬೇಕಾಗಿಲ್ಲದೆ ಇರುತ್ತದೆ. ತನ್ನ ಕುರಿತು ವೃತ್ತಿ ಮಾಡಿಕೊಂಡರೆ ಅದು ಅಧ್ಯಾರೋಪಿತ ಆಯಿತು. ನಾನು ಹೀಗಿದ್ದೇನೆ ಎಂದು ತನ್ನ ಕುರಿತು ತನಗೆ ಏನಿದೆ ಹೇಳಿ? ನಾನು ಹೀಗಿದ್ದೇನೆ ಅನಿಸಿದ್ದರೆ ಅದು ವೃತ್ತಿ, ನಾನು ಹಾಗಿದ್ದೇನೆ ವೃತ್ತಿ. ತನ್ನ ಕುರಿತು ಏನೋ ಒಂದು ಯೋಚನೆ ಬಂದುಬಿಟ್ಟರೆ ಅದು ವೃತ್ತಿ ಆಯಿತು, ಆ ವೃತ್ತಿ ಅಧ್ಯಾರೋಪಿತವಾಯಿತು. ಆತ್ಮದ ನಿಜಸ್ವರೂಪ ವೃತ್ತಿಗೆ ಸಿಗಲ್ಲ. ಆತ್ಮನ ನಿಜಸ್ವರೂಪವನ್ನು ವೃತ್ತಿ ಮಾಡೋಕ್ಕಾಗಲ್ಲ. ವೃತ್ತಿ ಅಂದರೆ ಮನೋವೃತ್ತಿ. ಹೀಗಿದ್ದೇನೆ, ನಾನು ಅಂಥವನು ಇಂಥವನು, ಇದು ಯಾವುದು ಯೋಚನೆ ಮಾಡೋಕ್ಕಾಗಲ್ಲ. ಈ ಎಲ್ಲ ಯೋಚನೆಗಳು ಅಧ್ಯಾರೋಪಿತಗಳೇ. ಏಕೆಂದರೆ ತಾನು ಹಾಗೆ ಹೀಗೆ ಅಷ್ಟು ಇಷ್ಟು ಈ ತರಹ ಆ ತರಹ ಯಾವ ಯೋಚನಕ್ಕೆ ವೃತ್ತಿಗೆ ಸಿಗದೇ ಇರುವುದು ಸ್ವತಃ ಸಿದ್ಧ. ಅದು ಹೇಗಿದ್ದೀನೋ ಸುಷುಪ್ತಿಯಲ್ಲಿದ್ದೇನೆ ನೋಡಿ. ಸುಷುಪ್ತಿಯಲ್ಲಿ ತಾನಿದ್ದಾನೆ,
ಆದರೆ ತನ್ನ ಕುರಿತು ಏನಿಲ್ಲ. ಸುಷುಪ್ತಿಯಿಂದ ಬಂದಿರುವನನ್ನು ಕೇಳು, ನೀವು ನಿದ್ದೆಯಲ್ಲಿದ್ದೀಯಾ? ಹೌದು ಇದ್ದೇನೆ. ಹೇಗಿದ್ದೆ ಹೇಳು? ಹೇಗಿದ್ದೆ ಅಂದರೆ ಇದ್ದೇನೆ ಗುರುಗಳೇ. ಹೌದಪ್ಪ ಇದ್ದೆ ಗೊತ್ತು, ಹೇಗಿದ್ದೆ ಹೇಳು? ಹೇಗಿದ್ದೆ? ನಾನು ಇದ್ದೇನೆ ಗುರುಗಳೇ. ಹೌದಪ್ಪ ಹೇಗಿದ್ದೆ ಹೇಳು? ಹೇಗಿದ್ದೆ ಅಂದರೆ ಏನು ಹೇಳುವುದು ಗೊತ್ತಾಗಲ್ಲ. ಅಂದರೆ ಹೇಳುವಕ್ಕೆ ವೃತ್ತಿಗೆ ಏನು ಸಿಗಲ್ಲ, ವೃತ್ತಿ ಹುಟ್ಟಲ್ಲ. ವೃತ್ತಿ ಅಂದರೆ ಮನಸ್ಸಿನ ವೃತ್ತಿ ಮಾಡೋಕ್ಕಾಗಲ್ಲ. ಏಕೆ? ವೃತ್ತಿಗೆ ಸಿಗದಂತೆ ತಾನಿದ್ದಾನೆ, ತಾನು. ಸುಷುಪ್ತಿ ಅಂದರೆ ನೀನು ಇನ್ನೊಂದು ಕಡೆ ಹೋಗುವುದಲ್ಲ, ನನಗಿಂತ ಇನ್ನೊಂದನ್ನು, ನನಗಿಂತ ಎರಡನೆಯದನ್ನು ಬಿಟ್ಟು ತಾನು ಮಾತ್ರ ಇರುವುದು ಸುಷುಪ್ತಿ. ತನಗಿಂತ ಎರಡನೆಯದೆಲ್ಲ ಬಿಟ್ಟು, ಎರಡನೆಯದಂದ್ರೇನು? ವೃತ್ತಿಯಿಂದ ಗೊತ್ತಾಗೋದು ಎರಡನೆಯದಷ್ಟೇ. ಎರಡನೆಯದಂದರೆ ಏನೇನೋ ಊಹಿಸ್ಕೊಳ್ಳಬೇಡಿ. ವೇದಾಂತ ಇಸ್ ಅ ಸ್ಟ್ರೇಟ್ ಸಿಂಪಲ್ ವರ್ಡ್ಸ್ ಅಷ್ಟೇ. ತನಗಿಂತ ಎರಡನೆಯದಂದರೆ ವೃತ್ತಿಗೆ ವಿಷಯ. ವೃತ್ತಿಗೆ ವಿಷಯವಾಗದೇ ಇರುವುದು ಅದೇ ಸ್ವತಃ ಸಿದ್ಧ ಅಷ್ಟೇ. ವೃತ್ತಿಗೆ ವಿಷಯವಾಗಲ್ಲ. ವೃತ್ತಿಗೆ ವಿಷಯವಾಗಿದ್ದದ್ದು ಯಾರೋಪ ಆಯಿತು, ಅದು ತಾನಲ್ಲ. ವೃತ್ತಿಗೆ ವಿಷಯವಾಗಲ್ಲ, ವೃತ್ತಿ ವಿಷಯವಾಗುವುದು ತಾನಲ್ಲ. ಅದು ನೋಡಿ, ತಾನು ವೃತ್ತಿಗೆ ವಿಷಯವಲ್ಲ, ವೃತ್ತಿಗೆ ವಿಷಯವಾಗುವುದು ತಾನಲ್ಲ. ನೀವು ಎಷ್ಟು ವೃತ್ತಿಗೆ ವಿಷಯ ಮಾಡ್ಕೋ, ಹಾಗಿದ್ದೇನೆ ಹೀಗಿದ್ದೇನೆ ಅದಿದೆ ಇದಿದೆ, ಆ ವೃತ್ತಿಗೆ ತೋರುವುದೆಲ್ಲ ತಾನಲ್ಲ. ಅದೆಲ್ಲ ತನ್ನಲ್ಲಿ ಕಲ್ಪಿತವೇ ಹೊರತು ತಾನಲ್ಲ. ಏಕೆಂದರೆ ತಾನಲ್ಲ. ಏಕೆ? ಅದು ಬಿಟ್ಟು ನಾನಿರುತ್ತೇನೆ. ನೀವು ವೃತ್ತಿಯಿಂದ ಊಹಿಸ್ಕೊಂಡಿದ್ದು, ಕಲ್ಪಿಸ್ಕೊಂಡಿದ್ದು, ಹಾಗಿದ್ದೇನೆ ಹೀಗಿದ್ದೇನೆ ಅನಿಸುವ ಅನಿಸಿಕೆಗಳೆಲ್ಲ ಬಿಟ್ಟು ತಾನಿದ್ದಾನೆ. ಯಾವ ಅನಿಸಿಕೆ ತಾನಲ್ಲ. ಏಕೆ? ಅನಿಸಿಕೆಗಳು ಬದಲಾಯಿಸ್ತವೆ, ಅನಿಸಿಕೆಗಳು ಬಿಟ್ಟು ಹೋಗ್ತವೆ, ಅನಿಸಿಕೆಗಳು ಬದಲಾಯಿಸ್ತವೆ. ಯಾವ ಅನಿಸಿಕೆ ಇಲ್ಲದೆ ತಾನಿರುತ್ತಾನೆ, ಏನೂ ಅನಿಸುವಕ್ಕೆ ಅವಕಾಶವೇ ಇಲ್ಲ. ತಾನು ಅನಿಸಲ್ಲ, ಇರುವುದು ಮಾತ್ರ ಇರುತ್ತಾನೆ. ಅದೇ ನೋಡಿ, ತಾನು ಇರುವುದು ಮಾತ್ರ ಇದ್ದಾನೆ ಸುಷುಪ್ತಿಯಲ್ಲಿ. ಏಕೆ? ತನಗೆ ಸುಷುಪ್ತಿ ಎಂದು ಹೆಸರು. ತನ್ನ ಎಲ್ಲ ವೃತ್ತಿಗಳು ಬಿಟ್ಟು ತಾನು ಮಾತ್ರ ಇರುವುದನ್ನು ಸುಷುಪ್ತಿ ಹೇಳಿದ್ದೇವೆ. ತಾನು ಮಾತ್ರ ಇದ್ದಾನೆ. ಹೇಗೆ ಅಂದರೆ ಹೇಗೆ ಅಂದರೆ ನೀವು ವೃತ್ತಿಯಿಂದ ತಿಳ್ಕೊಳ್ಳುವುದಷ್ಟು ಪ್ರಶ್ನೆ ಮಾಡ್ತಾ ಇದ್ದೀರಿ. ವೃತ್ತಿಯಿಂದ ತಿಳ್ಕೊಳ್ಳತಕ್ಕದ್ದು ಹಾಗೆ ಹೀಗೆ ಅದಿಲ್ಲ. ಹೇಗೆ ಎನ್ನುವುದು ಹೇಳೋಕ್ಕಾಗಲ್ಲ. ಏಕೆ? ಅಂಥದ್ದಿಲ್ಲವೇ ಇಲ್ಲ, ವೃತ್ತಿಗೆ ಸಿಗುವಂಥದ್ದಲ್ಲ. ವೃತ್ತಿ ಬಿಟ್ಟು ತಾನಿದೆ. ವೃತ್ತಿಗಳೆಲ್ಲ ಅದಕ್ಕೆ ಗೊತ್ತಾಗ್ತವೆ, ಬಿಟ್ಟು ಹೋಗ್ತವೆ. ತಾನು ಮಾತ್ರ ವೃತ್ತಿಯಲ್ಲ, ವೃತ್ತಿಗೆ ಗೊತ್ತಾಗಲ್ಲ. ವೃತ್ತಿ ಇರಬಹುದು, ಹೋಗಬಹುದು, ಎರಡಕ್ಕೆ ಸಂಬಂಧವಿಲ್ಲ. ವೃತ್ತಿ ಇರಬಹುದು, ಬಿಟ್ಟು ಹೋಗಬಹುದು, ಎರಡೂ ಇಲ್ಲ ತನಗೆ. ವೃತ್ತಿ ತಾನಲ್ಲ, ವೃತ್ತಿ ಅಭಾವ ತಾನಲ್ಲ. ವೃತ್ತಿ ಇರುವುದು, ಬಿಟ್ಟು ಹೋಗುವುದು, ಎರಡಕ್ಕೆ ಸಂಬಂಧವಿಲ್ಲದೆ ಸ್ವತಃ ಸಿದ್ಧವಾಗಿರುವುದು ತಾನು. ಚೈತನ್ಯಾತ್ಮ, ಶುದ್ಧ ಚೈತನ್ಯಾತ್ಮ. ಶುದ್ಧ ಅಂದರೆ ತಾನು ಮಾತ್ರ, ಅಧ್ಯಾರೋಪವಿಲ್ಲದ ಎಂದರ್ಥ. ಶುದ್ಧ ಚೈತನ್ಯ, ಇನ್ನೊಂದು ಚೈತನ್ಯ, ಎರಡು ಬಗೆ ಚೈತನ್ಯ ಇಲ್ಲ. ಅಧ್ಯಾರೋಪ ಮಾಡಿದ್ದರೆ ಪ್ರಮಾತೃ ರೂಪವು ವೃತ್ತಿರೂಪ ಚೈತನ್ಯ. ಶುದ್ಧ ಅಂದರೆ ಅಧ್ಯಾರೋಪವಿಲ್ಲ. ಅಧ್ಯಾರೋಪ ಅಂದರೆ ವೃತ್ತಿಗೆ ಸಿಗದೆ ವೃತ್ತಿಗೆ ವಿಷಯವಾಗದೇ ಇರುವುದನ್ನು ಸ್ವತಃ ಶುದ್ಧ ಚೈತನ್ಯ ಎಂದು ಹೇಳಿದ್ದೀವಿ ಅಷ್ಟೇ. ಆದ್ದರಿಂದ ಇಲ್ಲಿ ನೋಡಿ, ಇತಿ ವಿಜ್ಞಾನೇನ ಅನುಸಂಧಾನಾತ್ ತದ್ರೂಪತ್ವ ಸಿದ್ಧಿ. ಆಯಾ ಜ್ಞಾತೃತ್ವ ಸಿದ್ಧಿ. ಜ್ಞಾತೃತ್ವವು ಅಂದರೆ ದ್ರಷ್ಟ, ಶ್ರೋತ, ಮಂತ, ನಾನು ಮೂಸುತ್ತೇನೆ, ತಿಳ್ಕೊಳ್ತೇನೆ, ನೋಡುತ್ತೇನೆ, ನಾನು ಕೇಳುತ್ತೇನೆ, ಇವೆಲ್ಲವೂ ಅಧ್ಯಾರೋಪಿತ ರೂಪಗಳೇ. ತನ್ನ ನಿಜಸ್ವರೂಪವಲ್ಲ, ಸ್ವಾಭಾವಿಕವಲ್ಲ. ಅದು ತನ್ನ ನಿಜಸ್ವರೂಪ ಅಪ್ರಯತ್ನವಾಗಿರುವ ಸ್ವತಃ ಸಿದ್ಧವಲ್ಲ. ಏಕೆ? ಅದು ವೃತ್ತಿಯಿಂದ ಬಂದಿತ್ತು, ಸಂಬಂಧದಿಂದ. ವೃತ್ತಿ ಹೇಳಲಿ, ಸಂಬಂಧ ಹೇಳಲಿ ಒಂದೇ ಅರ್ಥ. ಎರಡನೇದು ಅಂದರೆ ವೃತ್ತಿ ಅಂದರೆ ಇಂಟರ್ನೆಟ್ ಹೋಯಿತು, ಒಂದು ನಿಮಿಷ ಜಸ್ಟ್ ವೇಟ್ ಬರ್ತದೆ. ಓಂ ಇಂಟರ್ನೆಟ್, ಓಂ ನಾರಾಯಣ್ ನಾರಾಯಣ್ ನಾರಾಯಣ್. ಒಂದು ನಿಮಿಷ ಅಷ್ಟರವರೆಗೂ ನಾನು ಬಂತು. ಸೊ ವೃತ್ತಿಯಿಂದ ಇವನ್ನೇ ಪದಗಳಿಗೆ ಸಿಕ್ಕಾಕೊಳ್ಳಬಾರದು. ಎರಡನೆಯದು ಎಂದು ಹೇಳಿದ್ದರು, ಎರಡನೆಯ ಸಂಬಂಧ ಎಂದು ಹೇಳಿದ್ದರು, ವೃತ್ತಿ ಹೇಳಿದ್ದರು, ವೃತ್ತಿ ವಿಷಯ ಹೇಳಿದ್ದರು. ಈ ನಾಲ್ಕಕ್ಕೆ ಒಂದೇ ಅರ್ಥ. ಎರಡನೆಯದು ಅಂದರೆ ಎರಡನೆಯ ಸಂಬಂಧ ಅಂದರೆ ವೃತ್ತಿ ಅಂದರೆ
ವೃತ್ತಿ ವಿಷಯ ಅಂದರೆ ಇದೆ ಎಲ್ಲದೂ ತನಗಿಲ್ಲ ಎಂದರ್ಥ. ತಾನು ವೃತ್ತಿ ಅಲ್ಲ, ವೃತ್ತಿಗೆ ವಿಷಯವೂ ಅಲ್ಲ. ತಾನು ಎರಡನೆಯದು ಇಲ್ಲ, ಎರಡನೇ ಸಂಬಂಧವೂ ಇಲ್ಲ, ತಾನೇ ತಾನು. ಅದನ್ನು ಸ್ವತಃ ಸಿದ್ಧ, ಆತ್ಮ ಸ್ವತಃ ಸಿದ್ಧ. ಈಗ ಮಿಕ್ಕ ಜ್ಞಾತೃ ಅಂದರೆ ಏನು, ಅದು ತಿಳ್ಕೊಂಡೆ ಇದು ತಿಳ್ಕೊಂಡೆ, ಅದರಿಂದ ನಮ್ಮ ತಿಳ್ಕೊಂಡಿರುವ ಜ್ಞಾನದಿಂದ ಆತ್ಮಕ್ಕೇನು ಸಂಬಂಧವೇ ಇಲ್ಲ. ಅದರಿಂದ ನೀವು ಎಷ್ಟು ತಿಳ್ಕೊಂಡರೂ ಏನು ಸಂಬಂಧವಿಲ್ಲ, ಎಷ್ಟು ಗೊತ್ತಿಲ್ಲದಿದ್ದರೂ ಗೊತ್ತಿದ್ದರು, ಅಂದರೆ ಪ್ರಪಂಚವು ಗೊತ್ತಿದ್ದರೂ ಗೊತ್ತಿಲ್ಲದಿದ್ದರು, ಪ್ರಪಂಚದ ಜ್ಞಾನ ಪ್ರಪಂಚದ ಅಜ್ಞಾನ ಎರಡಕ್ಕೆ ಆತ್ಮಕ್ಕೆ ಸಂಬಂಧವೇ ಇಲ್ಲ. ಪ್ರಪಂಚದ ಜ್ಞಾನಾಜ್ಞಾನದಿಂದ ನೀವು ಹೆಚ್ಚು ಆಗಲ್ಲ, ಕಮ್ಮಿ ಆಗಲ್ಲ. ಪ್ರಪಂಚದಲ್ಲಿ ಕೆಲವು ವಿಷಯಗಳನ್ನು ತಿಳ್ಕೊಂಡರೆ ನಾನು ಜ್ಞಾನ ನನಗೆಷ್ಟಿಷ್ಟು ಗೊತ್ತು, ಅಷ್ಟು ಗೊತ್ತು, ಇಷ್ಟು ಗೊತ್ತು ಹೇಳ್ತಾನೆ, ಆಯಿತು. ಕೆಲವರು ಹಳ್ಳಿ ಜನರು ಅಥವಾ ವಿದ್ಯಾವಂತರಲ್ಲದವರು, ವಿದ್ಯಾವಂತರು ನೋಡಿ, ಇದು ವಿದ್ಯಾವಂತ ಅವಿದ್ಯಾವಂತ ಇದೆಲ್ಲ ಲೌಕಿಕರ ದೃಷ್ಟಿ. ನಿಜವಾಗಿ ನೋಡಿದರೆ ಅದೇನು ವ್ಯತ್ಯಾಸವಿಲ್ಲ. ಕೆಲವರು ವಿದ್ಯಾವಂತರಲ್ಲದಿದ್ದರೂ ಹಳ್ಳಿ ಜನರಾಗಿದ್ದರೂ ಜನರಿಗೆ ಒಂದು ಕುತೂಹಲ ಇದ್ದರೆ ಎಲ್ಲ ತಿಳ್ಕೊಂಡು ಅಲ್ಲೇನಿದೆ ಇಲ್ಲೇನಿದೆ, ಅವರೇನು ಮಾಡಿದ್ದಾರೆ ಇವರೇನು ಹೇಳಿದ್ದಾರೆ. ಹಳ್ಳಿ ಜನರಲ್ಲಿ ಮಹಾ ಬುದ್ಧಿವಂತರಾಗಿ ಎಷ್ಟೆಷ್ಟೋ ವಿಷಯಗಳು ತಿಳಿದವರು ಇರುತ್ತಾರೆ. ಬೇರೆ ಊರಿಗೆ ಹೋಗ್ತಾರೆ, ಇನ್ನೊಬ್ಬರು ಮಾತಾಡಿದ್ದಾಗ ಗಮನಿಸ್ತಾರೆ, ಇನ್ನೊಬ್ಬರಿಂದ ಕೇಳಿ ಕೇಳಿ ತಿಳ್ಕೊಳ್ತಾರೆ. ಹಳ್ಳಿ ಜನರಲ್ಲಿಯೂ ಬುದ್ಧಿವಂತರು ಇರುತ್ತಾರೆ. ಅವನು ಏನು ಪುಸ್ತಕ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ, ಬಟ್ ಎಲ್ಲ ವಿಷಯಗಳು ಮಾತಾಡ್ತಾನೆ. ಹೇಗೆ ಗೊತ್ತಪ್ಪ ಅಂದರೆ ಕೇಳಿ ಕೇಳಿ ತಿಳ್ಕೊಳ್ತಾರೆ, ಮಾತಾಡಿ ಕೇಳಿ ತಿಳ್ಕೊಳ್ತಾರೆ. ಆದ್ದರಿಂದ ಇಟ್ ಈಸ್ ಎನ್ ಎಕ್ಸ್ಪೋಜರ್ ಟು ಥಿಂಗ್ಸ್. ವಿಷಯಗಳನ್ನು ಕೇಳಿ ನೋಡಿ ತಿಳ್ಕೊಳ್ತಾರೆ. ಅವರಿಗೆ ಓದಲು ಬರೆಯದಿದ್ದರು ನೋಡಿ, ಕುರುಡ ಇರುತ್ತಾನೆ, ಕಿರುಡಕ್ಕೆ ಓದಲು ಬರಲ್ಲ, ಬಟ್ ಅವರು ಕೇಳಿ 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 ತುಂಬ ತಿಳ್ಕೊಳ್ತಾನೆ. ಆದ್ದರಿಂದ ಪ್ರಪಂಚ ವಿಷಯಗಳನ್ನು ವಿದ್ಯಾವಂತರಿಗೆ ಕೆಲವು ವಿಷಯಗಳು ಗೊತ್ತು ಅಂದರೆ ಅವ್ರಿಗೂ ಗೊತ್ತು. ವಿದ್ಯಾವಂತರಲ್ಲದಿದ್ದರೂ ಹಳ್ಳಿ ಜನರಲ್ಲಿಯೂ ಅವರಿಗೂ ಅನೇಕ ವಿಷಯಗಳು ಗೊತ್ತು. ಎಷ್ಟೋ ಜನರನ್ನು ನೋಡಿದ್ದೇನೆ, ಐ ಹ್ಯಾವ್ ಸೀನ್ ಪೀಪಲ್ ಇಲ್ಲಿಟ್ರೇಟ್ ಫೆಲ್ಲೋ. ಅವ್ರು ಎಲ್ಲೆಲ್ಲೋ ಸಂಚಾರ ಮಾಡಿ, ಎಲ್ಲೋ ಕೆಲಸ ಮಾಡಿ, ಎಲ್ಲೋ ನೋಡಿ ಏನೇನೋ ಮಾಡ್ತಾನೆ. ಆ ಸಿಟಿಯಲ್ಲಿ ಹೀಗಿದೆ, ಆ ಕೆಲಸ ಹೀಗಿದೆ, ಇವರು ಹೀಗಿರುತ್ತಾರೆ, ಎಷ್ಟೋ ವಿಷಯಗಳು ಹೇಳ್ತಾನೆ. ನನಗೂ ಗೊತ್ತಿಲ್ಲ, ನಾನು ಇಷ್ಟಿಷ್ಟು ಪುಸ್ತಕ ಓದುವವನಾದರೂ ನನಗೂ ಗೊತ್ತಿಲ್ಲದೆ ಎಷ್ಟೋ ವಿಷಯಗಳು ಮಾತಾಡ್ತಾ. ಆದ್ದರಿಂದ ಇಟ್ ಈಸ್ ಆಲ್ ಎಕ್ಸ್ಪೋಜರ್ ಅಷ್ಟೇ. ಎಕ್ಸ್ಪೋಜರ್ ಆದರೆ ವೆದರ್ ಯು ಆರ್ ಎಜುಕೇಟೆಡ್ ಆರ್ ನಾಟ್, ಯು ನೋ ಮೆನಿ ಥಿಂಗ್ಸ್. ಕೆಲವು ಥಿಂಗ್ಸು ಗೊತ್ತಿಲ್ಲ, ಕೆಲವರಿಗೆ ಅಬ್ಸರ್ವೇಷನ್ ಇಲ್ಲ, ಕೇಳುವುದಿಲ್ಲ. ಕೆಲವರು ಕೇಳಿದ್ದಾಗಲೂ ಹೆಚ್ಚು ಗಮನ ಕೊಡಲ್ಲ. ಅಬ್ಸರ್ವೇಷನ್ನಲ್ಲಿ, ಕೇಳುವಿಕೆನಲ್ಲಿ ಹೆಚ್ಚಿನ ಇಂಟ್ರೆಸ್ಟ್ ತಗೊಂಡರೆ ಅನೇಕ ವಿಷಯಗಳು ಗೊತ್ತಾಗ್ತವೆ. ನೀವು ಗಮನ ಕೊಡದಿದ್ದರೆ, ಕೇಳುವಾಗ ಸರಿಯಾಗಿ ಕೇಳದಿದ್ದರೆ, ಗಮನದಿಂದ ಹೀಗೆ ಕೇಳ್ತಾರೆ ಹೀಗೆ ಬಿಟ್ಟು ಬಿಡ್ತಾರೆ ಅಂದರೆ ಅವರಿಗೆ ಹೆಚ್ಚು ವಿಷಯಗಳು ಗೊತ್ತಿಲ್ಲ. ಏನೋ ಆಗುತ್ತದೆ ಬಿಡಿ, ಏನೋ ಆಗಿದರೆ ನಮಗೇನು. ಕೆಲವರು ಇಂಟ್ರೆಸ್ಟ್ ತಗೊಳ್ಳಲ್ಲ, ಅವರಿಗೆ ಹೆಚ್ಚು ವಿಷಯಗಳು ಗೊತ್ತಿಲ್ಲ. ಕೆಲವರಿಗೆ ಕುತೂಹಲ ಹೆಚ್ಚಿರುತ್ತದೆ, ಅನೇಕ ವಿಷಯಗಳು ಗೊತ್ತಿರುತ್ತಾರೆ. ಅದರಿಂದ ಪೂರ್ವಕಾಲದಲ್ಲಿ ಪುಸ್ತಕ ಓದಿದವರೇ ಹೆಚ್ಚಿನ ಬುದ್ಧಿವಂತ ಅಂಥದ್ದೇನಿಲ್ಲ. ಚೆನ್ನಾಗಿ ಅಬ್ಸರ್ವೇಷನ್ ಇರುವವರು, ಕೇಳುವವನು, ನೋಡುವವನು, ನೋಡುವಾಗ ಕೇಳುವಾಗ ಅಬ್ಸರ್ವೇಷನ್ ಇರುವವನಿಗೆ ಅನೇಕ ವಿಷಯಗಳು ಗೊತ್ತಾಗ್ತವೆ ಅಷ್ಟೇ. ಐ ಫೀಲ್ ದೋಸ್ ಹು ಅಬ್ಸರ್ವ್ ನೋ ಮೆನಿ ಥಿಂಗ್ಸ್, ದೋಸ್ ಹು ಡು ನಾಟ್ ಅಬ್ಸರ್ವ್, ಗಮನ ಇಲ್ಲ ಅಂದರೆ ಹೆಚ್ಚು ಗೊತ್ತಿಲ್ಲ ಅಷ್ಟೇ ವ್ಯತ್ಯಾಸ. ವೆದರ್ ಲಿಟ್ರೇಟ್ ಆರ್ ಇಲ್ಲಿಟ್ರೇಟ್. ಲಿಟ್ರಸಿ ಈಸ್ ಎ ಡಿಫರೆಂಟ್ ಇಶ್ಯೂ. ಆದರೆ ಅನೇಕ ವಿಷಯಗಳು ಗೊತ್ತಿವೆ ಅಂದರೆ ಅರ್ಥವೇನು? ವೃತ್ತಿಗೆ ಅನೇಕ ವಿಷಯಗಳಾಗಿವೆ. ಕೆಲವು ಗೊತ್ತಿಲ್ಲ ಅಂದರೆ ಅರ್ಥವೇನು? ಆ ವೃತ್ತಿ ಆಕಾರ ಆಗಲಿಲ್ಲ. ಆದರೆ ಚೈತನ್ಯಾತ್ಮಕ್ಕೆ ವ್ಯತ್ಯಾಸವಿಲ್ಲ. ನೀವು ಪ್ರಪಂಚ ವಿಷಯಗಳನ್ನು ತಿಳ್ಕೊಂಡರೆ ಅಭಿಮಾನ ಪಡಬೇಕಾಗಿಲ್ಲ, ನಾನು ಮಿಕ್ಕ ಜನರಿಗಿಂತ ಹೆಚ್ಚು ಗೊತ್ತು ಎಂದು. ಏನಪ್ಪ, ಎಷ್ಟು ಗೊತ್ತಿದ್ದರೂ ರೋಗಗಳು ಬರುತ್ತಲೇ ಇವೆ, ಮೋಸಗಳಾಗುತ್ತಲೇ ಇವೆ, ಏನೇನೋ ಆಗುತ್ತಲೇ ಇವೆ. ಜನರು ಹೇಳ್ತಾರೆ, ಅಯ್ಯೋ ಏನು ಪಾಪ ಗೊತ್ತಿಲ್ಲ ಅವರಿಗೆ, ಏನು ತಿನ್ನಬೇಕು ಏನು ಗೊತ್ತಿಲ್ಲ, ಏನೇನೋ ಪಡ್ಕೊಂಡು. ಏನು ಗೊತ್ತಿಲ್ಲದಿದ್ದರೂ ಬದುಕುತ್ತಾ ಇದ್ದಾರೆ. ಎಲ್ಲ ಗೊತ್ತಿದ್ದವರು ರೋಗಿಗಳಾಗ್ತಾ ಇದ್ದಾರೆ, ಅವ್ರಿಗೂ ಮೋಸ ಹೋಗ್ತಾ ಇದೆ, ಹಣ ಹೋಗ್ತಾ ಇದೆ, ಲಾಸ್ ಆಗ್ತಾನೇ ಇದೆ. ನನಗೆ ಅನಿಸುತ್ತದೆ ಈ ಎಜುಕೇಟೆಡ್ಗೆ, ಸ್ಮಾರ್ಟ್ನೆಸ್ಗೆ, ಇಂಟೆಲಿಜೆನ್ಸ್ಗೆ ಏನು ಸಂಬಂಧವಿಲ್ಲ. ಇಂಟೆಲಿಜೆಂಟ್ ಫೆಲ್ಲೋಸ್ ಆಲ್ಸೋ ಗೆಟ್ ಚೀಟೆಡ್, ಇನ್ನಸೆಂಟ್ ಫೆಲ್ಲೋಸ್ ಆಲ್ಸೋ ಬದುಕಿ ಹೋಗ್ತಾರೆ. ಭಗವಂತ ಸೃಷ್ಟಿಯಲ್ಲಿ ಏನೇನೋ ಗೊತ್ತೇ ಆಗಲ್ಲ. ಹೈಲಿ ಎಜುಕೇಟೆಡ್, ತುಂಬ ತಿಳಿದಿರುವವನು, ಶಾರ್ಪ್ ಥಿಂಕಿಂಗ್ ಫೆಲ್ಲೋ, ಇನ್ನೊಬ್ಬರನ್ನು ಫೂಲ್ ಮಾಡುವವನು ಕೆಲವೊಮ್ಮೆ ತಾನೇ ಫೂಲ್ ಆಗಿಬಿಡ್ತಾನೆ. ಇನ್ನೊಬ್ಬರ ಮೋಸಕ್ಕೆ ತಾನೇ ಒಳಗಾಗ್ತಾನೆ. ಕೆಲವರು ಇನ್ನಸೆಂಟ್ ಫೆಲ್ಲೋಕ್ಕೆ ಯಾವ ಮೋಸ ಇಲ್ಲ, ಒಂದೆರಡು ಕಡೆ ಮೋಸವಾಗಿದ್ದರೂ ತಾನು ಕ್ಷಮಿಸಿ ಬಿಡ್ತಾನೆ, ತಾನು ಹಗುರವಾಗಿ ತಗೊಳ್ತಾನೆ. ಪ್ರಪಂಚದಲ್ಲೇ ಆಗುತ್ತದೆ ಬಿಡೋ ಎಂದವರೇನೋ, ದಟ್ ಫೆಲ್ಲೋ ಈಸ್ ಲಿವಿಂಗ್ ಹ್ಯಾಪಿಲಿ. ಅಂದರೆ ಕೆಲವೊಮ್ಮೆ ಮುಗ್ಧನಾಗಿದ್ದನೂ ಬದುಕಿ ಹೋಗ್ತಾನೆ, ಅತ್ಯಂತ ಚತುರನು, ಚಾಲಾಕಾಗಿರುವವನು ಮೋಸ ಹೋಗ್ತಾನೆ. ಅದರಿಂದ ಯಾರ ತಿಳಿವಿಗೆ ಏನರ್ಥಪ್ಪ? ನಮ್ಮ ಈ ಲೌಕಿಕ ಜ್ಞಾನಕ್ಕೆ, ನಮ್ಮ ಚಾತುರ್ಯಕ್ಕೆ, ನಮ್ಮ ಚಾಲಾಕಿಗೆ ಏನರ್ಥವಿಲ್ಲ.
ಆದ್ದರಿಂದ ಅದೇನು ಅಭಿಮಾನ ಪಟ್ಕೊಳ್ಳಬೇಡಿ. ನೀವು ವಿದ್ಯಾವಂತರಾಗಬಹುದು, 4-6 ಭಾಷೆಗಳು ಗೊತ್ತಿರಬಹುದು. ನಾನು ಅಂದ್ಕೊಂಡೆ, ನಾನು ಚಿಕ್ಕನಾಗಿರುವಾಗ ಅಂದ್ಕೊಳ್ತೀನಿ, ಏನು ಇಲ್ಲಿಟ್ರೇಟು, ಅವ್ರಿಗೇನು ಓದಲಿಕ್ಕೆ ಬರಲ್ಲ, ಹೇಗೆ ಜೀವಿಸ್ತಾನೆ ಎಂದು. ಜೀವಿಸ್ತಾರೆ. ಇಲ್ಲಿಟ್ರೇಟ್ ಆಲ್ಸೋ ಲಿವ್ ಕಂಫರ್ಟೇಬಲಿ. ಇಷ್ಟು ಗೊತ್ತಿದ್ದರೂ ಇವರ ಟೆನ್ಷನ್ ಇವರಿಗೆ ಬೇರೆಯೇ. ಗೊತ್ತಿದ್ದರೆ ಗೊತ್ತಿರುವ ಟೆನ್ಷನ್ಸ್ ಹೆಚ್ಚಾಗ್ತವೆ ಅಲ್ಲ. ಇಫ್ ಯು ಕ್ಯಾನ್ ರೀಡ್ ನ್ಯೂಸ್ ಪೇಪರ್ ಓದಿದ್ದವರಿಗೆ ಅಲ್ಲೇನಾಯಿತು ಇಲ್ಲೇನಾಯಿತು ಇವರಿಗೆ ಟೆನ್ಷನ್ ಹೆಚ್ಚು. ಅವ್ರು ನ್ಯೂಸ್ ಪೇಪರ್ ಆ್ಯಂಡ್ ಈ ಕಾಲದಲ್ಲಿ ಟಿ ವಿ ನೋಡ್ತಾ ಇದ್ದಾರೆ, ಸೆಲ್ಫೋನೇ ನೋಡ್ತಾ ಇದ್ದಾರೆ. ಸೊ ನ್ಯೂಸ್ ಪೇಪರ್ ಓದೋಕ್ಕಾಗದಿದ್ದರೆ ಪ್ರಪಂಚದಲ್ಲಿ ಏನಾಗ್ತಾಯಿದೆ ಅವರಿಗೆ ಗೊತ್ತಿಲ್ಲ, ಅವ್ರ ಪಾಡಿಗೆ ಅವರೇ ಇರುತ್ತಾನೆ ಅಷ್ಟೇ. ಅಂದರೆ ಯಾವುದು ಲೌಕಿಕ ಜ್ಞಾನ ತಿಳ್ಕೊಂಡಿದ್ದೀವೋ ಅದರಿಂದ ನಿಮಗೇನೋ ಹೆಚ್ಚಿನ ಲಾಭ ಎಂದು ಹೇಳೋಕ್ಕಾಗಲ್ಲ. ಹೆಚ್ಚಿನ ಜ್ಞಾನಕ್ಕೆ ಹೆಚ್ಚಿನ ಟೆನ್ಷನ್ಸು, ಹೆಚ್ಚಿನ ಪ್ರಾಬ್ಲಮ್ಸ್ ಇದ್ದೇ ಇರುತ್ತವೆ. ಮುಗ್ಧನಿಗೆ ತನ್ನ ಪ್ರಾಬ್ಲಮ್ಸ್ ತನಗಿರುತ್ತವೆ. ಅಂದರೆ ಜ್ಞಾನ ಹೆಚ್ಚಾಗುವುದರಿಂದ ನಿಮಗೇನೋ ಲೈಫ್ ಬೆಟರ್ ಆಯಿತು ಎಂದು ಹೇಳೋಕ್ಕಾಗಲ್ಲ. ಎಲ್ಲರ ಲೈಫು ಕೊನೆಗೆ ಅಲ್ಟಿಮೇಟ್ಲಿ ಅಷ್ಟೇ ಬರುತ್ತದೆ ಅಲ್ಲವೇ. ಆದ್ದರಿಂದ ಲೌಕಿಕ ಜ್ಞಾನ ತಿಳಿದಿದ್ದರೆ ನಾನೇನೋ ಹೆಚ್ಚಿನವನಾಗಿ ಬಿಟ್ಟೆ ಎಂದು ಅಭಿಮಾನ ಬೇಡ. ಆ ಅಭಿಮಾನವೂ ಅಧ್ಯಾರೋಪವೇ. ಪ್ರಪಂಚ ಜ್ಞಾನವೂ ಅಧ್ಯಾರೋಪಿತವೇ. ಅಂದರೆ ವೃತ್ತಿಜ್ಞಾನವೂ ಅಧ್ಯಾರೋಪವೇ. ಅದರಿಂದ ಇನ್ನೊಬ್ಬರಿಂದ ಹೋಲಿಸಿಕೊಂಡು ಅವರಿಗಿಂತ ನಾನು ಲೌಕಿಕ ಜ್ಞಾನ ಹೆಚ್ಚಿದೆ ಅಂದ್ಕೊಂಡರೆ ಅದು ಅಭಿಮಾನವೇ, ಅಧ್ಯಾರೋಪಿತ. ಅಭಿಮಾನ ಅಂದರೆ ಅಧ್ಯಾರೋಪಿತ, ಸಹಜ ಸ್ವರೂಪ ಅಲ್ಲ, ನಿಜಸ್ವರೂಪ ಅಲ್ಲ. ನಿಜಸ್ವರೂಪ ಹೇಗಿರುತ್ತದೆ ಅಂದರೆ ಅದಕ್ಕೆ ಪ್ರಪಂಚ ಜ್ಞಾನ ಹೆಚ್ಚು ಇಲ್ಲ, ಕಮ್ಮಿ ಇಲ್ಲ. ನೋಡಿ, ಹೆಚ್ಚಿನ ಜ್ಞಾನ ಇಲ್ಲ, ಕಮ್ಮಿ ಜ್ಞಾನ ಇಲ್ಲ. ಆತ್ಮವೇ. ಆತ್ಮನೇ ಹೊರತು ಅವರಿಗೆ ಹೆಚ್ಚು ಪ್ರಪಂಚ ಜ್ಞಾನ ಹೆಚ್ಚಿದ್ದರೂ ಕಮ್ಮಿ ಇದ್ದರೂ ಆತ್ಮಕ್ಕೆ ವ್ಯತ್ಯಾಸವಿಲ್ಲ. ಆಕಾಶಕ್ಕೆ ನೋಡಿ, ನೀವು ಆಕಾಶ ಮೇಲೆ ಏನೇ ಮಾಡಿಕೊಳ್ಳಿ, ಒಂದು ಆಕಾಶ ಇದೆ, ಖಾಲಿ ಜಾಗ, ಅಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ದೀರಿ. ಇನ್ನೊಂದು ಕಡೆ ಏನು ಫಂಕ್ಷನ್ ಇಲ್ಲ, ಸಣ್ಣದಿದೆ, ಯಾರೋ ಇಬ್ಬರು ಕೂತ್ಕೊಂಡು ಏನೋ ಸ್ವಲ್ಪ ಆಟ ಆಡಿ ಹೋದರು. ಕೆಲವರೇನೋ ದೊಡ್ಡ ಫಂಕ್ಷರು, ಅಯ್ಯೋ VIPs ಬಂದರು, ದೊಡ್ಡ ಫಂಕ್ಷನ್ ಬಂದರು. ಆ ಜಾಗಕ್ಕೆ ದೊಡ್ಡವರು ಬಂದರೇನು, ಸಣ್ಣ ಮಕ್ಕಳು ಆಡಿಕೊಂಡರೇನು, ವ್ಯತ್ಯಾಸ ಆಗುತ್ತದೆ? ಏನು ವ್ಯತ್ಯಾಸ? ಜಾಗನೇ ಅಷ್ಟೇ. ದೊಡ್ಡ ಫಂಕ್ಷನೇ ಮಾಡಲಿ, VIP ಗಳು ಬರಲಿ, ಅಥವಾ ಯಾರೋ ಸಣ್ಣ ಮುಗ್ಧರು ಮಕ್ಕಳು ಅವರೇ ಬರಲಿ, ಏನು ವ್ಯತ್ಯಾಸ ಇಲ್ಲ. ಏಕೆ? ಜಾಗವೇ. ಹಾಗೆ ಚೈತನ್ಯಾತ್ಮವೇ. ಇಂದ್ರಿಯ ಮನಸ್ಸುಗಳಿಂದ ನೀವು ಪ್ರಪಂಚವನ್ನು ಹೆಚ್ಚೇ ತಿಳ್ಕೋ, ಕಮ್ಮೇ ತಿಳ್ಕೋ, ಹೆಚ್ಚು ತಿಳ್ಕೊಂಡರೂ ಕಮ್ಮಿ ತಿಳ್ಕೊಂಡರೂ ಆತ್ಮಸ್ವರೂಪಕ್ಕೆ ವ್ಯತ್ಯಾಸವಿಲ್ಲ. ನಿಮ್ಮ ಜ್ಞಾನ ಅಂದರೆ ಪ್ರಪಂಚ ಜ್ಞಾನ ಹೆಚ್ಚಾಗಿರಲಿ ಕಮ್ಮಿ ಆಗಿರಲಿ ಎರಡೂ ಮನಸ್ಸೇ. ಆತ್ಮಕ್ಕೂ ಮನಸ್ಸೇ ಅಧ್ಯಾರೋಪಿತ. ಅಂದರೆ ಆತ್ಮಸ್ವರೂಪದಲ್ಲಿ, ಸ್ವರೂಪ ಅಂದರೆ ತಾನು ಮಾತ್ರ, ಅಧ್ಯಾರೋಪವಿಲ್ಲದೆ ಅಂದರ್ಥ. ಸ್ವರೂಪ ಅಂದ್ರೇನು? ಅಧ್ಯಾರೋಪವಿಲ್ಲದೆ ಅಂದರೆ ಹೇಗೆ ನೋಡುವುದು ಅಂದರೆ ವೃತ್ತಿ ಬಿಟ್ಟು ನೋಡು. ವೃತ್ತಿ ಹೇಗೆ ಬಿಡುವುದು ಅಂದರೆ ವೃತ್ತಿ ತಾನೇ ಬಿಟ್ಟು ಹೋಗಿದ್ದು ನೋಡು ಎಂದರ್ಥ. ನೀವು ವೃತ್ತಿ ಬಿಡಬೇಕಾಗಿಲ್ಲ, ವೃತ್ತಿ ತಾನೇ ಬಿಟ್ಟು ಹೋಗಿರುವ ಅನುಭವ ಇದೆ. ಸುಷುಪ್ತಿ ಅನುಭವ ನೋಡು, ವೃತ್ತಿ ತಾನೇ ಬಿಟ್ಟು ಹೋಯಿತು. ವೃತ್ತಿಯಿಂದಲೇ ನಿಮಗೆ ಅಳತೆ ಹೆಚ್ಚು ಕಮ್ಮಿ ಎನ್ನುವುದು. ಯಾವ ಅಳತೆ ಇಲ್ಲದೆ, ಯಾವ ಕಮ್ಮಿ ಹೆಚ್ಚು ಏನಿಲ್ಲ, ಸ್ವತಃ ಸಿದ್ಧ, ವೃತ್ತೇ ಇಲ್ಲ, ತಾನೇ ತಾನು. ಹಾಗೆ ವೃತ್ತಿ ಇಲ್ಲದ ಸ್ವತಃ ಸಿದ್ಧ ಸ್ವರೂಪವನ್ನು ನೋಡು. ಆ ಸ್ವರೂಪವು ತಾನೇ ಇದೆ, ತಾನು ಹೆಚ್ಚು ಅಲ್ಲ, ಕಮ್ಮಿ ಇಲ್ಲ, ಒಳ್ಳೆಯನಲ್ಲ, ಕೆಟ್ಟವನಲ್ಲ, ಏನೂ ಅಲ್ಲ. ಹೇಗಿದ್ದಾನೆ ಅಂದರೆ ಅಷ್ಟೇ, ಎಲ್ಲರೂ ಇದ್ದಾರೆ ಅಷ್ಟೇ, ಎಲ್ಲರಿರುವುದೆಲ್ಲ ಪರಿಪೂರ್ಣ. ಹೋಲಿಕೆಗಳು ಮನಸ್ಸಿನಿಂದಲೇ ಬರ್ತವೆ, ಹೆಚ್ಚು ಕಮ್ಮಿ ಎಂಬ ಅಳತೆಗಳಿಂದಲೇ ಬರ್ತವೆ. ಆದ್ದರಿಂದ ಇಲ್ಲಿ ನೋಡಿ, ಇದಂ ವೇದ ಇತಿ ವಿಜ್ಞಾನೇನ ಅನುಸಂಧಾನಾತ್ ತದ್ರೂಪತ್ವ ಸಿದ್ಧಿ. ದ್ರಷ್ಟ ಶ್ರೋತಾಮಂತ ವಿಜ್ಞಾತ ಮುಂತಾದಗಳು ಇಂದ್ರಿಯ ಮನಸ್ಸಿನ ಸಂಬಂಧದಿಂದಲೇ ಅಧ್ಯಾರೋಪಿತವಾಗುತ್ತವೆ. ಆತ್ಮಸ್ವರೂಪದಲ್ಲಿ ನಿತ್ಯಸ್ವರೂಪ ಚೈತನ್ಯತ್ವೇ ಗ್ರಾಣಾದ್ಯಾನರ್ಥಕ್ಯಂ ಇತಿ ಚೇತ್. ಇನ್ನೊಂದು ಪ್ರಶ್ನೆ, ಆತ್ಮ ನಿತ್ಯ ಚೈತನ್ಯವಾದರೆ ಮತ್ತೆ ಇಂದ್ರಿಯಗಳೇಕೆ? ಆತ್ಮ ಚೈತನ್ಯ ಸ್ವರೂಪವೇ. ಇವರೇನು ಅಂದ್ಕೊಂಡರಂದರೆ ಇಂದ್ರಿಯಗಳಿಂದಲೇ ಜ್ಞಾನ ಹುಟ್ಟುತ್ತದೆ ಆತ್ಮಕ್ಕೆ ಅಂದ್ಕೊಂಡರು. ಇದು ನೈಯಾಯಿಕರು ಹೀಗೆ ತಿಳ್ಕೊಳ್ತಾರೆ. ನೈಯಾಯಿಕರು ಏನು ತಿಳ್ಕೊಳ್ತಾರೆ? ಇಂದ್ರಿಯಗಳಿದ್ದರೆ ನಮಗೆ ಜ್ಞಾನ ಉಂಟಾಗ್ತಾ ಇದೆ, ಇಂದ್ರಿಯಗಳಿಲ್ಲದಿದ್ದರೆ ಆತ್ಮಕ್ಕೆ ಜ್ಞಾನವೇ ಇಲ್ಲ. ಅಲ್ಲಪ್ಪ, ಇಂದ್ರಿಯಗಳಿಂದ ಆತ್ಮಕ್ಕೆ ಜ್ಞಾನ ಹುಟ್ಟಲಿಲ್ಲ, ಆತ್ಮನೇ ಜ್ಞಾನ ಸ್ವರೂಪವೇ ಆತ್ಮ. ಮತ್ತು ಇಂದ್ರಿಯಗಳೇನು ಮಾಡ್ತವೆ? ಇಂದ್ರಿಯಗಳು ಹೊರಗಿನ ಪದಾರ್ಥಗಳನ್ನು ತಿಳ್ಕೊಳ್ಳುವುದಕ್ಕೆ ಉಪಯೋಗ ಅಷ್ಟೇ ಹೊರತು ಆತ್ಮನನ್ನು ಚೈತನ್ಯ ಮಾಡುವುದಕ್ಕೆ ಇಂದ್ರಿಯಗಳು ಬೇಕಾಗಿಲ್ಲ. ಆತ್ಮಸ್ವರೂಪವೇ ಚೈತನ್ಯ. ಚೈತನ್ಯವಾಗುವುದಕ್ಕೆ ಇಂದ್ರಿಯಗಳು ಬೇಕಾಗಿಲ್ಲ. ಇರುವ ಚೈತನ್ಯದಲ್ಲಿ
ಹೊರಗಿನ ವಸ್ತುವನ್ನು ನೋಡಿಕೊಳ್ಳಲಿಕ್ಕೆ ಇಂದ್ರಿಯಗಳು ಬೇಕು. ಅಂದರೆ ಇಂದ್ರಿಯಗಳು ಅಧ್ಯಾರೋಪಿತ, ಹೊರಗಿನ ಎಂಬುದು ಅಧ್ಯಾರೋಪಿತ. ಅಧ್ಯಾರೋಪಿಸೇ ಹೊರಗಿನ ಪದಾರ್ಥಗಳನ್ನು ನೋಡ್ತಾನೆ ಇಂದ್ರಿಯಗಳ ಮೂಲಕ. ಇಲ್ಲಿ ಆಕ್ಷೇಪಕನು ಪ್ರಶ್ನೆ ಮಾಡ್ತಾನೆ, ನಿತ್ಯ ಸ್ವರೂಪ ಚೈತನ್ಯತ್ವೇ ಗ್ರಹಣಾದ್ಯಾನರ್ಥಕ್ಯಂ. ಆ ನಿತ್ಯ ಅಂದರೆ ಎಂದಿಗೂ ಇರ್ತದೆ. ಏನು? ಚೈತನ್ಯ. ಎಂದಿಗೂ ಚೈತನ್ಯ ಚೈತನ್ಯ ಚೈತನ್ಯ. ಎಂದಿಗೂ ಅಂದರೆ ಅರ್ಥವೇನು? ಸ್ವತಃ ಸಿದ್ಧ. ಎಂದಿಗೂ ಅಂದರೆ ಕಾಲದಲ್ಲಿ ನೋಡು ಎಂದರ್ಥ ಅಲ್ಲ, ಎಷ್ಟೊತ್ತಿರುತ್ತದೆ ಎಂದರ್ಥ ಅಲ್ಲ. ಕಾಲ ಸಂಬಂಧವೇ ಇಲ್ಲ, ಕಾಲವೇ ಇಲ್ಲ. ಮತ್ತು ಎಂದಿಗೂ ಅಂದರೆ ಸ್ವತಃ ಸಿದ್ಧ. ಅದೇ ಸ್ವತಃ ಸಿದ್ಧ ಅಂದರೆ ಅರ್ಥವೇನು? ಆತ್ಮಕ್ಕೆ ಚೈತನ್ಯವಿದೆ, ಚೈತನ್ಯಕ್ಕೆ ಚೈತನ್ಯವೇ ಆತ್ಮ. ಅಂದರೆ ಆತ್ಮ ಚೈತನ್ಯ ಎರಡಲ್ಲ, ಆ ಒಂದೇ ಒಂದು ಎಂದರ್ಥ. ಆತ್ಮನೇ ಚೈತನ್ಯ, ಚೈತನ್ಯವೇ ಆತ್ಮ. ಅಷ್ಟೇ, ಪರ್ಯಾಯ ಪದ ಅಷ್ಟೇ. ಆತ್ಮಕ್ಕೆ ಚೈತನ್ಯ ಹೇಳಿದ್ದೇವೆ, ಚೈತನ್ಯಕ್ಕೆ ಆತ್ಮ ಹೇಳಿದ್ದೇವೆ ಅಷ್ಟೇ. ಆದ್ದರಿಂದ ಚೈತನ್ಯ ಆತ್ಮ ಎಂಬುದು, ಆತ್ಮಕ್ಕೆ ಚೈತನ್ಯವಿದೆ ಅಂದರೆ ಅಲ್ಲಿ ಗುಣಗುಣಿ ಸಂಬಂಧವಿಲ್ಲ. ಚೈತನ್ಯ ಆತ್ಮ ಎರಡಲ್ಲ. ಚೈತನ್ಯಕ್ಕೆ ಆತ್ಮ ಎಂದು ಹೆಸರು, ಆತ್ಮಕ್ಕೆ ಚೈತನ್ಯ ಎಂದು ಹೆಸರು ಅಷ್ಟೇ. ಎರಡೂ ಒಂದೇ. ಅಲ್ಲಿ ಎರಡು ಎಂಬುದಿಲ್ಲ, ಎರಡೆಂದ ಸಂಬಂಧವೂ ಇಲ್ಲ. ಆದರೆ ಇಲ್ಲಿ ನೋಡಿ, ನಿತ್ಯ ಸ್ವರೂಪ ಚೈತನ್ಯತ್ವೇ ಘ್ರಾಣಾದಿ ಅನರ್ಥಕಮ್ಮರಿ. ಮತ್ತು ಇಂದ್ರಿಯಗಳೇಕೆ? ನಾನು ಅಂದ್ಕೊಂಡೆ, ಅವರು ಪ್ರಶ್ನೆ ಹೇಳ್ತಾನೆ, ಇಂದ್ರಿಯಗಳಿಂದಲೇ ತನ್ನಲ್ಲಿ ಚೈತನ್ಯ ಹುಟ್ಟುತ್ತದೆ ಅಂದ್ಕೊಂಡ. ಇಂದ್ರಿಯಗಳಿಂದ ಚೈತನ್ಯ ಹುಟ್ಟುವುದಿಲ್ಲಪ್ಪ. ಚೈತನ್ಯ ಆತ್ಮ ಇದ್ದರೆ ಇಂದ್ರಿಯಗಳಿಂದ ನೋಡ್ತಾನೆ. ಹಾಗೆ ಚೈತನ್ಯ ಬೆಂಕಿ ಬಿಸಿ ಇದ್ದರೆ ನಮ್ಮನ್ನು ಸುಡುತ್ತದ? ಸುಡುವಾಗನೇ ಬಿಸಿ ಆಯಿತಾ? ಇದು ಚೆನ್ನಾಗಿದೆ, ಈ ಉದಾಹರಣೆ ಚೆನ್ನಾಗಿದೆ. ಬೆಂಕಿ ಬಿಸಿ ಯಾವಾಗ ಆಯಿತು? ನಾವು ಹತ್ತಿರಕ್ಕೆ ಹೋದರೆ, ನಾವು ಮುಟ್ಟದಿದ್ದರೂ ಸ್ವಲ್ಪ ಹತ್ತಿರಕ್ಕೆ ಹೋಗಿ ಕೈ ಇಲ್ಲಿ ಹತ್ತಿರಕ್ಕೆ ಇಟ್ಬಿಟ್ರೆ ಸಾಕು, ಸ್ವಲ್ಪ ನಮಗೆ ಬಿಸಿ ಆಗ್ತದೆ. ಅಂದರೆ ನಾವು ಕೈ ಹತ್ತಿರಕ್ಕೆ ತಗೊಂಡು ಹೋದಾಗ ಬಿಸಿ ಆಯಿತಾ? ಮೊದಲೇ ಇತ್ತಾ ಬಿಸಿ? ಮೊದಲೇ ಗೊತ್ತಿಲ್ಲ. ಮೊದಲೇ ಬಿಸಿ ಇತ್ತೋ ಇಲ್ಲವೋ ಗೊತ್ತಿಲ್ಲ. ನನ್ನ ಕೈ ಹತ್ತಿರಕ್ಕೆ ಹೋದಾಗ ಮಾತ್ರ ಬಿಸಿ ಆಯಿತು. ಹೌದಪ್ಪ, ನಿಮ್ಮ ಅನುಭವ ನೀನು ಹೇಳ್ತಾ ಇದ್ದೀವಿ. ನೀವು ಹತ್ತಿರಕ್ಕೆ ಹೋದಾಗ ಬಿಸಿ ಆಯಿತು, ನಿಮಗೆ ಬಿಸಿ ಅನಿಸಿತಲ್ಲ? ಹೌದು, ನಾನು ಕೈ ಹತ್ತಿರಕ್ಕೆ ಸೇರಿಸಿದಾಗ ಬಿಸಿ ಅನಿಸಿತು, ಆಯಿತು. ಈಗ ನನ್ನ ಪ್ರಶ್ನೆ ಅದು ಬಿಡು. ನಿಮ್ಮ ಕೈಗೆ ಬಿಸಿಯಾಗಿ ಅನುಭವ ಬಂತು, ಅದು ಬೇರೆ. ಬೆಂಕಿ ಬಿಸಿ ಯಾವಾಗ ಆಯಿತು? ನೀವು ಕೈ ಹತ್ತಿರಕ್ಕೆ ತಗೊಂಡು ಹೋದಾಗಲೇ ಬಿಸಿ ಆಯಿತಾ? ಕೈ ಎಳ್ಕೊಂಡು ಬಿಟ್ಟರೆ ಬಿಸಿ ಅಲ್ಲ ಎಂದು ಹೇಳಬಹುದಾ? ಅಥವಾ ಮೊದಲೇ ಬಿಸಿ ಇದ್ದನ್ನು ನನಗೆ ಗೊತ್ತಾಯಿತಾ? ವ್ಯತ್ಯಾಸ ನೋಡಿ. ಅದು ಮೊದಲೇ ಬಿಸಿ ಇತ್ತು, ನಾನು ಕೈ ಹತ್ತಿರಕ್ಕೆ ಹೋದಾಗ ಗೊತ್ತಾಯಿತು. ನನಗೆ ಗೊತ್ತಾಯಿತು. ನನಗೆ ಗೊತ್ತಾದಾಗಲೇ ಬಿಸಿ ಆಯಿತು ಎಂದಲ್ಲ. ನನಗೆ ಗೊತ್ತಾದಾಗಲೇ ಬೆಂಕಿ ಬಿಸಿಯಾಯಿತು ಅಲ್ಲ, ಮೊದಲೇ ಇರುವ ಬಿಸಿ ನನಗೆ ಗೊತ್ತಾಯಿತು ಅಷ್ಟೇ. ಹಾಗೆಯೇ ಮೊದಲೇ ಇರುವ ಚೈತನ್ಯ ಇಂದ್ರಿಯಗಳಿಂದ ಹೊರಗೆ ತಿಳ್ಕೊಳ್ತಾನೆ, ಹೊರಗಿನ ವಸ್ತುವನ್ನು ತಿಳ್ಕೊಳ್ತಾನೆ. ಇಂದ್ರಿಯವಿಲ್ಲದಿದ್ದರೂ ಅರಿವು ಬಿಡಲ್ಲ, ಅರಿವಾಗಿರುವುದು ಬಿಡಲ್ಲ. ಇಂದ್ರಿಯವಿಲ್ಲದಿದ್ದರೂ ಕನಸಿನಲ್ಲಿ ಇಂದ್ರಿಯಗಳಿಲ್ಲ, ಮನಸ್ಸು ಇಲ್ಲ, ಸುಷುಪ್ತಿಯಲ್ಲಿ ಮನಸ್ಸು ಇಂದ್ರಿಯಗಳು ಯಾವುದೂ ಇಲ್ಲ. ಆವಾಗ ಅರಿವಾಗಿದ್ದಾನೆ. ಅರಿವಾಗಿರುವುದಕ್ಕೆ ಇಂದ್ರಿಯ ಬೇಕಾಗಿಲ್ಲ, ಹೊರಗಿಂದು ನೋಡಬೇಕಾಗಿಲ್ಲ. ಆ ಇಂದ್ರಿಯಗಳಿದ್ದರೆ ಹೊರಗಿಂದು ತೋರ್ತದೆ. ಯಾರಿಗೆ? ಮೊದಲೇ ಅರಿವಾಗಿರುವ ನನಗೆ ಹೊರಗಿಂದು ಗೊತ್ತಾಗ್ತದೆ. ಮೊದಲೇ ಅರಿವಾಗಿರುವ ಆತ್ಮಗೆ ಇಂದ್ರಿಯಗಳಿದ್ದರೆ ಹೊರಗಿಂದು ಗೊತ್ತಾಗ್ತದೆ, ಇಲ್ಲದಿದ್ದರೆ ಹೊರಗಿಂದು ಗೊತ್ತಾಗಲ್ಲ. ಅಂದರೆ ಇಂದ್ರಿಯಗಳು ಇದ್ದರೆ ಕಣ್ಣು ತೆಗೆದರೆ ಅರಿವು ಹುಟ್ಟಲ್ಲ, ಕಣ್ಣು ಮುಚ್ಚಿಕೊಂಡರೆ ಅರಿವು ಹೋಗಲ್ಲ. ಏನಪ್ಪ, ಕಣ್ಣು ತೆಗೆದರೆ ಅರಿವು ಹುಟ್ಟಿತಾ? ಕಣ್ಣು ಮುಚ್ಚಿದಾಗ ಅರಿವಿರಲಿಲ್ಲವ? ಕಣ್ಣು ಮುಚ್ಚಿದ್ದಾಗ ಅರಿವಿರಲಿಲ್ಲವ? ಕಣ್ಣು ಮುಚ್ಚಿದ್ದಾಗ ಮುಚ್ಚಿದೆ ಎಂಬುದು ಅರಿವೇ, ಕಣ್ಣು ತೆಗೆದರೆ ತೆಗೆದಿದೆ ಎಂದು ಅರಿವೇ. ನೋಡಿ, ಕಣ್ಣು ತೆಗೆದಿದೆ ಎನ್ನುವುದು ಅರಿವೇ, ಕಣ್ಣು ಮುಚ್ಚಿದೆ ಎಂಬುದು ಅರಿವೇ. ಅಂದರೆ ಅರಿವಿಗೆ ಕಣ್ಣು ಮುಚ್ಚಲಿ ತೆಗೆಯಲಿ ವ್ಯತ್ಯಾಸವಿಲ್ಲ. ಅರಿವಿಗೆ ಕಣ್ಣು ಮುಚ್ಚಲಿ ತೆಗೆಯಲಿ ಅರಿವೇ. ಕಣ್ಣು ಮುಚ್ಚಿದ್ದರೆ ಮುಚ್ಚಿದ್ದೆಂದು ಗೊತ್ತಾಗ್ತದೆ, ತೆರೆದರೆ ತೆರೆದಿದ್ದೆಂದು ಗೊತ್ತಾಗ್ತದೆ. ಆದರೆ ಅರಿವು ಮಾತ್ರ, ಅರಿವಾಗಿರುವುದು ಮಾತ್ರ ಕಣ್ಣು ಮುಚ್ಚುವುದರಿಂದ ಅರಿವು ಹೋಗಲ್ಲ, ಕಣ್ಣು ತೆಗೆಯುವುದರಿಂದ ಅರಿವು ಹುಟ್ಟಲ್ಲ. ಅರಿವು ಕಣ್ಣು ಮುಚ್ಚಿದರೂ ತೆಗೆದರೂ ಇರುತ್ತದೆ, ಇಂದ್ರಿಯಗಳಿದ್ದರೂ ಹೋದರೂ ಇರುತ್ತದೆ. ಮನಸ್ಸು ಇರಲಿ ಬಿಡಲಿ ಅರಿವಿರುತ್ತದೆ. ಅದು ನೋಡಿ, ಮನಸ್ಸು ಇರಲಿ ಬಿಡಲಿ ಅರಿವು ಮಾತ್ರ ಇರುತ್ತದೆ. ಅರಿವು ಏಕಿರುತ್ತದೆ? ಅರಿವು ಸ್ವಭಾವ. ಅದು ಮನಸ್ಸಿನಿಂದ ಬಂದಿದ್ದಲ್ಲ, ಮನಸ್ಸು ಹೋದರೆ ಹೋಗುವಂಥದ್ದಲ್ಲ.
ಅದು ಮನಸ್ಸಿನಿಂದ ಅರಿವೇನು ಬಂದಿದ್ದಲ್ಲ, ಮನಸ್ಸು ಹೋದರೆ ಹೋಗುವಂಥದ್ದೇನಲ್ಲ, ಅರಿವು ಅರಿವೇ. ಮತ್ತು ಹೇಗೆ? ಅರಿವು ಅರಿವಾಗುವುದರಿಂದಲೇ ಅರಿವು. ಹಾಗೆ ಅಂದರೆ ಇದೇ ಸ್ವತಃಸಿದ್ಧ, ಎಂದಿಗೂ ಇರುತ್ತದೆ ಅಂದರೆ ಅರ್ಥವೇನು? ತಾನೇ ತಾನು ಎಂದರ್ಥ. ಆ ಅರ್ಥದಲ್ಲಿ ನೋಡಬೇಕು. ಆದ್ದರಿಂದ ನಿತ್ಯ ಸ್ವರೂಪ ಚೈತನ್ಯತ್ವೇ ಘ್ರಾಣಾಧ್ಯಾನಾರ್ಥಕ್ಕೆ. ಆವಾಗ ಇಂದ್ರಿಯಗಳೇಕೆ? ತಾನು ಮೊದಲೇ ಚೈತನ್ಯವಾಗಿದ್ದರೆ ಇಂದ್ರಿಯಗಳೇಕೆ? ನಾ ಗಂಧಾದಿ ವಿಷಯ ವಿಶೇಷ ಪರಿಚ್ಛೇದಾರ್ಥತ್ವ. ಇಂದ್ರಿಯಗಳೇಕೆ ಅಂದರೆ ಅರಿವನ್ನು ಹುಟ್ಟಿಸುವುದಕ್ಕಲ್ಲ, ಅರಿವನ್ನು ಒಂದಾನೊಂದು ವಿಷಯ ಮೇಲೆ ಫೋಕಸ್ ಮಾಡುವುದಕ್ಕೆ ಇಂದ್ರಿಯಗಳು ಬೇಕು ಅಲ್ಲವೇ? ಇಂದ್ರಿಯಗಳು ಏಕೆ ಅಂದರೆ ಒಂದಾನೊಂದು ವಿಷಯ ಮೇಲೆ ಮೊದಲೇ ಇರುವ ದೃಷ್ಟಿ. ದೃಷ್ಟಿ ಅಂದರೆ ಅರಿವು. ಅರಿವಿಗೂ ದೃಷ್ಟಿ ಎಂದು ಹೇಳ್ತಾ ಇದ್ದೀನಿ. ಅರಿವು ದೃಷ್ಟಿ ಅಲ್ಲ, ಬಟ್ ಸುಮ್ಮನೆ ಪದ. ಆ ಅರಿವನ್ನು ಒಂದು ಮೇಲೆ ಫೋಕಸ್ ಮಾಡುವುದಕ್ಕೆ, ಯಾವುದೇ ಒಂದು ವಿಷಯ ಮೇಲೆ ಫೋಕಸ್ ಮಾಡುವುದಕ್ಕೆ ಇಂದ್ರಿಯಗಳು ಬೇಕು. ಬಟ್ ಅರಿವು ಮೊದಲೇ ಇದೆ. ಅರಿವು ಮೊದಲೇ ಇದೆ. ಒಂದಾನೊಂದು ವಿಷಯ ಮೇಲೆ ದೃಷ್ಟಿ ಬೀಳುವುದಕ್ಕೆ, ಒಂದಾನೊಂದು ವಿಷಯವು ನಮ್ಮ ಅರಿವಿನಲ್ಲಿ ಸೇರಿಕೊಂಡು ಕಂಡುಬರುವುದಕ್ಕೆ ಇಂದ್ರಿಯ ಬೇಕಾಗ್ತದೆ. ಇಂದ್ರಿಯ ಅದನ್ನು ನಮ್ಮ ಅರಿವಿನ ಒಳಗೆ ತರುವುದಕ್ಕೆ ಬೇಕಾಗ್ತದೆ ಇಂದ್ರಿಯಗಳು. ಅಷ್ಟೇ ಹೊರತು ಇಂದ್ರಿಯಗಳು ಅರಿವನ್ನು ಹುಟ್ಟಿಸಲ್ಲ. ಅದು ವ್ಯತ್ಯಾಸ. ಇದು ಸೂಕ್ಷ್ಮತೆ ಇದೆ ನೋಡಿ. ಇಂದ್ರಿಯಗಳಿಂದ ಅರಿವು ಹುಟ್ಟಲ್ಲ, ಇಂದ್ರಿಯಗಳು ಹೋದರೆ ಅರಿವು ಹೋಗಲ್ಲ. ಅರಿವು ತಾನೇ ಇದ್ದುಕೊಂಡು ಇನ್ನೊಂದು ಉದಾಹರಣೆ ಹೇಳ್ತೀನಿ. ಕಿಟಕಿ ತೆರೆದರೆ ನಮಗೇನು ಅರಿವು ಹುಟ್ಟಲ್ಲ. ಕಿಟಕಿ ಕಣ್ಣಿನ ಅರಿವು ಓಕೆ, ಅದು ಬಿಡೋಣ, ಕಣ್ಣೇ ಇಟ್ಕೊಳ್ಳೋಣ ಉದಾಹರಣೆ. ಕಿಟಕಿ ತೆರೆದರೆ ಕಣ್ಣಿಗೆ ನೋಟ ಬರಲ್ಲ, ಕಿಟಕಿ ಮುಚ್ಚಿದ್ದರೆ ಕಣ್ಣಿನ ನೋಟ ಮುಚ್ಚಿ ಹೋಗಲ್ಲ. ಆಗುತ್ತದೆ? ಕಿಟಕಿ ತೆರೆದರೆ ಆ ಕಣ್ಣಿನ ನೋಟಕ್ಕೆ ಹೊರಗಿಂದು ಕಂಡು ಬರ್ತದೆ ಅಷ್ಟೇ, ಕಣ್ಣಿನ ನೋಟ ಹೊರಗೆ ಹೋಗಲಕ್ಕಾಗುತ್ತದೆ. ಕಿಟಕಿ ತೆರೆದರೆ ಕಣ್ಣಿಗೆ ಮೊದಲೇ ಇರುವಂಥ ನೋಟಕ್ಕೆ ಹೊರಗಿನ ವಸ್ತುವನ್ನು ನೋಡಲಕ್ಕಾಗ್ತದೆ. ಕಿಟಕಿ ಮುಚ್ಚಿದ್ದರೆ ನೋಟ ಏನು ಮುಚ್ಚಿ ಹೋಗಲ್ಲ. ಏಕೆ? ಮುಚ್ಚಿದ ಕಿಟಕಿಯು ಕಣ್ಣಿಗೆ ಕಂಡು ಬರ್ತದೆ. ಮುಚ್ಚಿದ ಕಿಟಕಿಯು ಕಣ್ಣಿಗೆ ಕಂಡು ಬರ್ತದೆ. ಅಂದರೆ ಕಣ್ಣಿನ ನೋಟ ಕಿಟಕಿ ಮುಚ್ಚಿದ್ದರೂ ತೆಗೆದರೂ ಎರಡರಿಂದಲೂ ನೋಡ್ತದೆ. ಕಣ್ಣಿನ ನೋಟ ಕಿಟಕಿ ಮುಚ್ಚುವುದರಿಂದ ಮುಚ್ಚಿ ಹೋಗಲಿಲ್ಲ. ಕಿಟಕಿ ತೆರೆದರೆ ತೆರೆಯಲಿಲ್ಲ. ಕಣ್ಣಿನ ನೋಟ ತಾನಿದೆ. ಕಿಟಕಿ ಮುಚ್ಚಿದ್ದರೂ ತೆರೆದರೂ ಇರುತ್ತದೆ. ಹಾಗೆಯೇ ಅರಿವು ಇಂದ್ರಿಯಗಳನ್ನು ಬಳಸಿದ್ದರೆ ಹೊರಗಿನ ವಿಷಯ ಕಂಡು ಬರುತ್ತದೆ. ಇಂದ್ರಿಯಗಳು ಬಳಸದಿದ್ದರೆ ಹೊರಗಿಂದು ಕಂಡು ಬರಲ್ಲ, ತಾನು ಅರಿವು ಮಾತ್ರ ಇರುತ್ತಾನೆ. ಹಾಗೆ ನೋಡು. ಆದ್ದರಿಂದ ಇವರು ಹೇಳ್ತಾನೆ, ಗಂಧಾದಿ ವಿಷಯ ವಿಶೇಷ ಪರಿಚ್ಛೇದಾರ್ಥತ್ವಾತ್. ಗಂಧ ಅಂದರೆ ವಾಸನೆ ಮುಂತಾದ ವಿಷಯಗಳ ಮೇಲೆ ಅರಿವು ಬೀಳುವುದಕ್ಕೆ. ಅರಿವು ಬೀಳುವುದು ಎನ್ನುವುದು ಆ ಬೀಳುವುದು ಹೊಂದಲ್ಲ, ಬಟ್ ಅರಿವಿಗೆ ಗೊತ್ತಾಗುವುದು. ಅಷ್ಟೇ ಹೇಳಬೇಕು. ಅದು ಏನು ಹೇಳಿದರೂ ಕಷ್ಟ. ಅರಿವಿನಲ್ಲಿ ಅಧ್ಯಾರೋಪ ಆಗುತ್ತದೆ ಅಷ್ಟೇ. ಅರಿವು ಬೀಳುವುದು, ಅರಿವಿಕೆ ತೋರುವುದು ಅಂದರೆ ಮತ್ತೆ ಅರಿವಿನಲ್ಲಿ ಏನೋ ಬದಲಾವಣೆ ಆಗುತ್ತದೆ ಅಂದ್ಕೊಳ್ತಾರೆ. ಅದಲ್ಲ ಎಂದು ಹೇಳುವುದಕ್ಕೆ ಇಷ್ಟೆಲ್ಲ ಮಾಡಬೇಕಾಗ್ತದೆ. ಅರಿವಿನಲ್ಲಿ ವಿಷಯ ತೋರ್ತದೆ ಅಷ್ಟೇ. ವಿಷಯ ತೋರುವುದಕ್ಕೆ ಇಂದ್ರಿಯಗಳು ಬೇಕು. ಇಂದ್ರಿಯಗಳು ಅಂದರೆ ವೃತ್ತಿ. ಇಂದ್ರಿಯ ಅಂದರೆ ಏನು? ವೃತ್ತಿ. ಮನಸ್ಸಿನ ವೃತ್ತಿಗೆ ಇಂದ್ರಿಯ ಹೇಳ್ತೀವಿ ಅಷ್ಟೇ. ಇಂದ್ರಿಯಗಳಿಂದ ವೃತ್ತಿ ಹುಟ್ಟುತ್ತದೆ. ಆ ವೃತ್ತಿಗೆ ಇಂದ್ರಿಯ ಎಂದು ಹೇಳಿದ್ದೀವಿ. ನೋಟಕ್ಕೆ ಇಂದ್ರಿಯ ಎಂದು ಹೇಳಿದ್ದೀವಲ್ಲ. ಕಣ್ಣಿನ ನೋಟ, ಕಿವಿಯ ಕೇಳುವಿಕೆ, ಅದೇ ವೃತ್ತಿ. ಆದ್ದರಿಂದ ವೃತ್ತಿಯಿಂದ ಹೊರಗಿನ ವಿಷಯ ಗೊತ್ತಾಗ್ತದೆ. ಅರಿವಾಗಿರುವುದು ವೃತ್ತಿಯಿಂದ ಅಲ್ಲ, ಇಂದ್ರಿಯಗಳಿಂದ ಅಲ್ಲ. ಇಂದ್ರಿಯ ಇಲ್ಲದಿದ್ದರೂ ಅರಿವಿರುತ್ತದೆ. ಹಾಗೆಯೇ ಗಂಧಾದಿ ವಿಷಯ ವಿಶೇಷ ಪರಿಚ್ಛೇದಾರ್ಥತ್ವಾತ್ ತಥಾ ಹಿ ದರ್ಶಯತಿ ಗಂಧಾಯ ಘ್ರಾಣಂ. ಆದ್ದರಿಂದ ಉಪನಿಷತ್ತು ಹೇಳ್ತದೆ, ಘ್ರಾಣಂ ಏಕಪ್ಪ. ಘ್ರಾಣಂ ಅಂದರೆ ಮೂಗು ಏಕಪ್ಪ ಅಂದರೆ ಮೂಸುವುದಕ್ಕೆ ಮೂಗು, ನೋಡುವುದಕ್ಕೆ ಕಣ್ಣು, ಕೇಳುವುದಕ್ಕೆ ಕಿವಿ. ಅರಿವಾಗಿರುವುದಕ್ಕೆ ಕಿವಿ ಅಲ್ಲ, ಅರಿವಾಗಿರುವುದಕ್ಕೆ ಕಣ್ಣಲ್ಲ. ಅರಿವಾಗಿರುವ ನನಗೆ ವಿಷಯ ಗೊತ್ತಾಗುವುದಕ್ಕೆ ಕಣ್ಣು ಅಷ್ಟೇ. ಆದ್ದರಿಂದ ಗಂಧಾಯ ಘ್ರಾಣಂ ಇತ್ಯಾದಿ ಎತ್ತು ಸುಪ್ತಾದಯೋ ನಚೇತಯಂತಹ ಇತಿ. ಹಾಗಾದರೆ ನೋಡಿ, ಪೂರ್ವಪಕ್ಷ ಏನು ಹೇಳ್ತಾನೆ? ಇಂದ್ರಿಯಗಳಿಂದಲೇ ಅರಿವು ಹುಟ್ಟುತ್ತದೆ ಅಂದ್ಕೊಂಡ. ತಪ್ಪು ಎಂದು ಈಗ ಎತ್ತಿ ತೋರಿಸಿದ್ದೇವೆ. ಅವರು ಇನ್ನೂ ಏನು ಹೇಳ್ತಾನೆ? ಇಂದ್ರಿಯಗಳು ಬಂದರೆ ಅರಿವು ಬರುತ್ತದೆ, ಇಂದ್ರಿಯಗಳು ಹೋದರೆ ಅರಿವೇ ಇಲ್ಲ. ಹೇಗೆ ಕಿಟಕಿ ಮುಚ್ಚಿದ್ದರೆ ನೋಟನೇ ಇಲ್ಲ,
ಕಿಟಕಿ ತೆಗೆದರೆ ನನಗೆ ನೋಟ, ಕಣ್ಣು ತೆಗೆದು ಬಿಟ್ಟಿತು. ಕಿಟಕಿ ತೆಗೆದರೆ ನಿಮ್ಮ ಕಣ್ಣಿನ ನೋಟ ಬರಲ್ಲ ನೋಡಿ. ಕಿಟಕಿ ತೆಗೆದಿರುವಾಗ ಕಣ್ಣಿನ ನೋಟ ಬರಲ್ಲ. ಕಿಟಕಿ ಮುಚ್ಚಿದರೆ ಕಣ್ಣಿನ ನೋಟ ಯಾರೋ ಕಿತ್ತುಕೊಳ್ಳಲ್ಲ. ಕಿಟಕಿ ತೆರೆದರೂ ಮುಚ್ಚಿದರೂ ಕಣ್ಣಿನ ನೋಟ ಸ್ವತಂತ್ರ. ಹಾಗೆ ಅರಿವಾಗಿರುವುದು ಸ್ವತಂತ್ರ. ಇಂದ್ರಿಯಗಳಿದ್ದರೂ ಇಲ್ಲದಿದ್ದರೂ ಅರಿವು ಸ್ವತಂತ್ರ. ಹೀಗೆ ಗಂಧಾಯ ಎತ್ತು ಇದರಿಂದ ಏನು ಹೇಳ್ತಾನೆ? ಸುಷುಪ್ತಿಯಲ್ಲಿ ಇಂದ್ರಿಯಗಳಿಲ್ಲವಲ್ಲ, ಅದರಿಂದ ಅರಿವಿಲ್ಲ. ಇಂದ್ರಿಯಗಳು ಅಂದರೆ ಮನಸ್ಸು ಇಂದ್ರಿಯವೇ. ಎಚ್ಚರದಲ್ಲಿ ಮನಸ್ಸಿರುವುದರಿಂದ ಅರಿವಿದೆ. ನೋಡಿ, ನಾವು ಎಚ್ಚರದಲ್ಲಿ ಅರಿವಿದೆ ಅಂದ್ಕೊಳ್ತೀವಿ. ಯಾಕಂದರೆ ಅವ್ರು ನಿದ್ದೆ ಹೋದರೆ ಅವರಿಗೆ ಅರಿವಿಲ್ಲ ಹೇಳ್ತೀವಿ. ನಿದ್ದೆ ಹೋದರೆ ಅವರಿಗೆ ಪ್ರಜ್ಞೆ ಇಲ್ಲ. ಎಚ್ಚರದಲ್ಲಿ ಪ್ರಜ್ಞೆ ಬಂತು. ಏನಪ್ಪ ಪ್ರಜ್ಞೆ ಬಂತಾ? ಹೌದು ಬಂತು. ಪ್ರಜ್ಞೆ ಅಂದರೆ ಏನು ತಿಳ್ಕೊಂಡಿದ್ದಿ? ವೃತ್ತಿಗೆ ಪ್ರಜ್ಞೆ ಎಂದು ಹೇಳಿದ್ದೀಯಾ? ವೃತ್ತಿ ಅಂದರೆ ಎರಡನೇ ವಸ್ತು, ವಿಷಯದ ವೃತ್ತಿ ಇದ್ದರೆ ಪ್ರಜ್ಞೆ ಅಂದ್ಕೊಂಡ. ವೃತ್ತಿ ಪ್ರಜ್ಞೆ ಅಲ್ಲ. ಪ್ರಜ್ಞೆ ಅಂದರೆ ಅರಿವು. ಮನಸ್ಸು ಬರುತ್ತದೆ, ವೃತ್ತಿ ಬರುತ್ತದೆ. ವೃತ್ತಿ ಬಂದರೆ ವಿಷಯವು ಗೊತ್ತಾಗ್ತದೆ. ವೃತ್ತಿ ಬಂದರೆ ಪ್ರಜ್ಞೆ ಬಂದರೆ ವೃತ್ತಿ ಪ್ರಜ್ಞೆ ಒಂದೇ. ವೃತ್ತಿ ಬಂದರೆ ಅಥವಾ ಪ್ರಜ್ಞೆ ಬಂದರೆ ವಿಷಯ ಗೊತ್ತಾಗ್ತದೆ. ಸುಷುಪ್ತಿಯಲ್ಲಿ ವೃತ್ತಿ ಇಲ್ಲ. ವೃತ್ತಿ ಇಲ್ಲದ್ದನ್ನು ನೀವು ಪ್ರಜ್ಞೆನೇ ಇಲ್ಲ, ಅರಿವೇ ಇಲ್ಲ ಅಂದ್ಕೊಂಡಿದ್ದೀವಿ. ಹಾಗೇನಲ್ಲ. ಅರಿವೇ ಇಲ್ಲ ಅಂದ್ಕೊಂಡಿದ್ದೀವಿ, ಹಾಗೇನಲ್ಲ. ಅರಿವಿದೆ, ವೃತ್ತಿ ಇಲ್ಲ ಅಷ್ಟೇ. ಆದ್ದರಿಂದ ಸುಪ್ತಾದಯೋ ನಚೇತಯಂತೆ ಇತಿ. ಪೂರ್ವಪಕ್ಷಿ ಹೇಳ್ತಾನೆ, ಸುಷುಪ್ತಿಯಲ್ಲಿ ಅರಿವೇ ಇಲ್ಲವಲ್ಲ, ನೀವು ಅರಿವಿಲ್ಲ ಎಂದು ಹೇಳ್ತಾ ಇದ್ದೀಯಲ್ಲ. ಅರಿವಂದ್ರೇನು? ಈ ಎಚ್ಚರದಲ್ಲಿ ಹೇಗೆ ವೃತ್ತಿ ಇದ್ದು ವಿಷಯ ಗೊತ್ತಾಗ್ತಾ ಇದೆಯೋ ಆ ತರಹ ವೃತ್ತಿ ಇಲ್ಲ ಎಂದೇ ಅಲ್ಲವೇ ನೀನು ಹೇಳುವುದು. ಸುಷುಪ್ತಿಯಲ್ಲಿ ಅರಿವಿಲ್ಲ ಅಂದರೆ ಏನರ್ಥ? ಅರಿವಿಲ್ಲ ಅಂದರೆ ನಿಮ್ಮ ಅನುಭವ. ನೀವು ಸುಷುಪ್ತಿಯಲ್ಲಿ ಅರಿವಿಲ್ಲ ಎಂದು ಹೇಳ್ತಾ ಇದ್ದೀಯಲ್ಲ, ಆ ಮಾತುಕೇನರ್ಥ? ಅನುಭವ ಗಮನಿಸು. ಅಂದರೆ ಎಚ್ಚರದಲ್ಲಿ ಹೇಗೆ ವೃತ್ತಿ ಇದೆಯೋ ಆ ತರಹ ವೃತ್ತಿ ಇಲ್ಲ ಅಷ್ಟೇ. ಅದೇ ನಿಜ. ವೃತ್ತಿ ಇಲ್ಲ ಅಷ್ಟೇ ಹೊರತು ಅರಿವಿಲ್ಲ ಎಂದಲ್ಲ. ಅಂದರೆ ಅಂತಃಕರಣ ವೃತ್ತಿ ಇಲ್ಲ. ಎಚ್ಚರದಲ್ಲಿ ವೃತ್ತಿ ಇದೆ, ಸುಷುಪ್ತಿಯಲ್ಲಿ ವೃತ್ತಿ ಇಲ್ಲ. ಎಚ್ಚರದಲ್ಲಿ ಅಂತಃಕರಣ ಇದೆ, ಸುಷುಪ್ತಿಯಲ್ಲಿ ಅಂತಃಕರಣ ಇಲ್ಲ. ಅಂದರೆ ಎಚ್ಚರದಲ್ಲಿ ಇತರ ವಿಷಯ ಅಧ್ಯಾರೋಪ ಇದೆ, ಸುಷುಪ್ತಿಯಲ್ಲಿ ಅಧ್ಯಾರೋಪವಿಲ್ಲ ಅಷ್ಟೇ. ಹೊರಗಿನ ವಿಷಯದ ಅಧ್ಯಾರೋಪ ಇದ್ದರೆ ಎಚ್ಚರ, ವಿಷಯದ ಸಂಬಂಧ ಅಧ್ಯಾರೋಪವಿಲ್ಲದಿದ್ದರೆ ಸುಷುಪ್ತಿ ಅಷ್ಟೇ. ಹಾಗೆ ತಿಳ್ಕೊ. ಆದ್ದರಿಂದ ಸುಷುಪ್ತಂ ಪ್ರಕೃತ್ಯ ಯದ್ವೈ ತನ್ನ ಪಶ್ಯತಿ. ಅದರಿಂದ ಸುಷುಪ್ತಿ ಕುರಿತು ಅರಿವಿಲ್ಲ ಎಂದಲ್ಲ. ಉಪನಿಷತ್ತು ಮಂತ್ರ ಹೇಳ್ತಾ ಇದೆ ನೋಡಿ. ಸುಷುಪ್ತಂ ಪ್ರಕೃತ್ಯ, ಸುಷುಪ್ತಿಯನ್ನಿಟ್ಟುಕೊಂಡು ಹೇಳ್ತದೆ ನೋಡು. ಸುಷುಪ್ತಂ ಪ್ರಕೃತ್ಯ ಯದ್ವೈ ತನ್ನ ಪಶ್ಯತಿ ಪಶ್ಯನ್ವೈ ತನ್ನ ಪಶ್ಯತಿ. ನೋಡಿ, ಯದ್ವೈ ತನ್ನ ಪಶ್ಯತಿ, ಹೊರಗಿಂದು ನೋಡಲ್ಲ. ಪಶ್ಯನ್ವೈನ ಪಶ್ಯತಿ ಅಂದರೆ ನೋಡುತ್ತಾ ಇದ್ದರೂ ನೋಡಲ್ಲ. ಅಂದರೆ ಅರ್ಥವೇನು? ನೋಡುವುದು ಅಂದರೆ ಅರಿವಾಗಿರುವುದು. ಅರಿವಾಗಿರುತ್ತಿದ್ದರೂ ಅರಿತುಕೊಳ್ಳಲ್ಲ. ಅಂದರೆ ಅರಿವಾಗಿರುತ್ತಾನೆ, ಹೊರಗಿಂದು ಅರಿತುಕೊಳ್ತಾ ಇಲ್ಲ. ಹೊರಗಿಂದ ಅರಿಯುವುದು ಅಂದರೆ ಅಧ್ಯಾರೋಪವಿಲ್ಲ. ವೃತ್ತಿ ಅಧ್ಯಾರೋಪ, ವಿಷಯ ಸಂಬಂಧ ಅಧ್ಯಾರೋಪವಿಲ್ಲ. ಸುಷುಪ್ತಿಯಲ್ಲಿ ಎರಡನೇ ವಸ್ತುವಿಲ್ಲ, ವಸ್ತುವಿನ ಸಂಬಂಧವಿಲ್ಲ, ಆದರೆ ಅರಿವಿದೆ. ಆದ್ದರಿಂದ ಏನು ತಿಳ್ಕೊಳ್ಳದಿದ್ದರೂ ತಿಳ್ಕೊಳ್ತಾ ಇದ್ದಾನೆ, ಏನು ಅರಿತುಕೊಳ್ಳದಿದ್ದರೂ ಅರಿತುಕೊಳ್ತಾ ಇದ್ದಾನೆ. ಅಂದರೆ ವಿಷಯವನ್ನು ಅರಿತುಕೊಳ್ತಾ ಇಲ್ಲದಿದ್ದರೂ ಅರಿವಾಗಿದ್ದಾನೆ ಎಂದರ್ಥ. ತಿಳ್ಕೊಳ್ಳದಿದ್ದರೂ ತಿಳ್ಕೊಳ್ತಾನೆ. ಪಶ್ಯನ್ವೈನ ಪಶ್ಯತಿ, ಪಶ್ಯನ್ವೈನ ಪಶ್ಯತಿ. ಅಲ್ಲಿ ನೋಡಿ, ಯದ್ವೈ ತನ್ನ ಪಶ್ಯತಿ ಪಶ್ಯನ್ವೈ ತನ್ನ ಪಶ್ಯತಿ. ನೋಡುತ್ತಿದ್ದರೂ ಅಂದರೆ ನೋಡದಿದ್ದರೂ ತಾನು ನೋಡುತ್ತಾ ಇದ್ದಾನೆ. ಅಂದರೆ ವೃತ್ತಿ ಇಲ್ಲದಿದ್ದರೂ ಇನ್ನೊಂದು ವಸ್ತುವಿನ, ಎರಡನೇ ವಸ್ತುವಿನ ಸಂಬಂಧವಿಲ್ಲದಿದ್ದರೂ ತಾನಿದ್ದಾನೆ. ಇನ್ನೊಂದನ್ನು ತಿಳ್ಕೊಳ್ಳುವುದಕ್ಕೆ ಎರಡನೇದಿಲ್ಲದಿದ್ದರೂ ತಾನು ಅರಿವಾಗಿದ್ದಾನೆ. ಅಂದರೆ ಎರಡನೇದು ತಿಳ್ಕೊಳ್ಳುವುದೇ ಅರಿವಲ್ಲ, ವೃತ್ತೇ ಅರಿವಲ್ಲ, ಮನಸ್ಸೇ ಅರಿವಲ್ಲ. ಅದು ತಾತ್ಪರ್ಯ. ಮನಸ್ಸು ಎಚ್ಚರದಲ್ಲಿ ಮನಸ್ಸು ಎದ್ದರೆ ಏಳುವುದಂದರೆ ಬರುವುದೇ, ಇರುವುದೇ. ಎಚ್ಚರದಲ್ಲಿ ಮನಸ್ಸಿರುವುದರಿಂದ ನೀವು ಅರಿವು ಅಂದ್ಕೊಳ್ತಾ ಇದ್ದೀವಿ. ಮನಸ್ಸು ಇಲ್ಲದಿದ್ದರೆ ಅರಿವಿಲ್ಲ ಅಂದ್ಕೊಳ್ತಾ ಇದ್ದೀವಿ. ಅದು ತಪ್ಪು. ಏಕೆ? ಮನಸ್ಸು ಇರಬಹುದು, ಹೋಗಬಹುದು, ಆದರೆ ಅರಿವಿರುತ್ತದೆ. ಅರಿವು ತಾನಾಗಿದೆ. ಮನಸ್ಸಿನಿಂದ ಅರಿವು ಬರಲ್ಲ,
ಮನಸ್ಸು ಹೋದರೆ ಅರಿವು ಹೋಗಲ್ಲ. ಮೊದಲೇ ಇರುವ ಅರಿವು ಮನಸ್ಸಿನಿಂದ ಮನೋರೂಪವಾಗಿ ತೋರ್ತದೆ. ಮನಸ್ಸಿನಿಂದ ಮನಸ್ಸಂದರೆ ವೃತ್ತಿಯಿಂದ ವೃತ್ತಿರೂಪವಾಗಿ ತೋರ್ತದೆ. ನೀವು ವೃತ್ತಿರೂಪವಾಗಿ ತೋರುವುದನ್ನು ಅರಿವು ಅಂದ್ಕೊಳ್ತಾ ಇದ್ದೀವಿ, ಅದು ತಪ್ಪು. ಏಕೆಂದರೆ ಸುಷುಪ್ತಿಯಲ್ಲಿಯೂ ಅರಿವಿದೆ, ಅಂದರೆ ವೃತ್ತಿ ಬಿಟ್ಟರೂ ಅರಿವಿದೆ. ಯಾವ ವೃತ್ತಿ ಇಲ್ಲದಿದ್ದರೂ ತಾನೇ ತಾನು ಸ್ವತಃ ಸಿದ್ಧ. ಹೀಗೆ ಆದ್ದರಿಂದ ನಹಿ ದೃಷ್ಟೇರ್ ವಿಪರಿಲೋಪೋ ವಿದ್ಯತೆ ಅವಿನಾಶಿತ್ವ. ಆತ್ಮಸ್ವರೂಪ ದೃಷ್ಟಿ, ಆತ್ಮಸ್ವರೂಪದ ಅರಿವಿಗೆ ನಾಶವಿಲ್ಲ ಅಂದರೆ ಬದಲಾವಣೆ ಇಲ್ಲ. ಕೆಲವೊಮ್ಮೆ ಬರುವುದು, ಕೆಲವೊಮ್ಮೆ ಹೋಗಿಬಿಡುವುದು, ಹಾಗೇನಿಲ್ಲ. ಅಂತಃಕರಣ ಕೆಲವೊಮ್ಮೆ ಇರುತ್ತದೆ, ಕೆಲವೊಮ್ಮೆ ಹೋಗ್ತದೆ. ಮನಸ್ಸಿನ ವೃತ್ತಿ ಬರುತ್ತದೆ, ಹೋಗುತ್ತದೆ. ಆತ್ಮ ಚೈತನ್ಯ, ಆತ್ಮ ಬರುವಂಥದ್ದಲ್ಲ, ಹೋಗುವಂಥದ್ದಲ್ಲ, ಎಂದಿಗೂ ಇರುವುದೇ ಅದರ ಸ್ವಭಾವ ಅಲ್ಲವೇ? ಹಾಗೆ ಅವಿನಾಶಿತ್ವಾತ್ ನತು ತದ್ವಿತೀಯಮಸ್ತಿ. ಅದಕ್ಕೆ ಎರಡನೆಯದಿಲ್ಲ, ಅದರಿಂದ ನಿಮಗೆ ವೃತ್ತಿರೂಪವಾಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ. ತಥೋ ಅನ್ಯದ್ ವಿಭಕ್ತಂ ಯತ್ ಪಶ್ಯತ್. ಎರಡನೆಯದಿಲ್ಲ, ಅದಕ್ಕೋಸ್ಕರ ಇಂದ್ರಿಯಗಳು ಬೇಕಾಗಿಲ್ಲ, ವೃತ್ತಿ ಉಂಟಾಗ್ತಾ ಇಲ್ಲ. ವೃತ್ತಿ ಉಂಟಾಗುವುದು ಎರಡನೆಯದಕ್ಕೋಸ್ಕರ. ಎರಡನೆಯದೇ ಇಲ್ಲ, ವೃತ್ತೇ ಇಲ್ಲ, ಗೊತ್ತಾಗುವುದೇ ಇಲ್ಲ, ಆದರೂ ತಾನಿದ್ದಾನೆ. ಹೀಗೆ ಏತದುಕ್ತಂ ಭವತಿ ವಿಷಯಾಭಾವಾತ್ ಅಯಂ ಅಚೇತಯಮಾನತ. ಅಂದರೆ ಸುಷುಪ್ತಿಯಲ್ಲಿ ಏನು ಗೊತ್ತಾಗ್ತಾ ಇಲ್ಲ ಅಂದರೆ ವೃತ್ತಿ ಇಲ್ಲ, ವಿಷಯವಿಲ್ಲ ಎಂದರ್ಥ, ಅರಿವೇ ಇಲ್ಲ ಎಂದರ್ಥ ಅಲ್ಲ. ನೋಡಿ, ವೃತ್ತಿ ಇಲ್ಲ ಎಂದೇ ಅರ್ಥವೇ ಹೊರತು ಎರಡನೆಯ ವಿಷಯವಿಲ್ಲ, ವೃತ್ತಿ ಇಲ್ಲ, ಎರಡಕ್ಕೆ ಒಂದೇ ಅರ್ಥ. ವೃತ್ತಿ ಹೇಳಿದ್ದರು, ವಿಷಯ ಹೇಳಿದ್ದರು. ಮತ್ತು ವಿಷಯದ ವೃತ್ತಿ ವಿಂಗಡಿಸಬೇಡಿ. ವಿಷಯ ಅಂದರೆ ವೃತ್ತಿ ಅಂದರೆ ವಿಷಯ, ಅಷ್ಟೇ, ಎರಡೂ ಒಂದೇ. ಸುಮ್ಮನೆ ಭಾಷಕ್ಕೆ ಸಿಕ್ಕಾಕ್ಕೊಳ್ಳಬಾರದು. ಮೊದಲೇ ಹೇಳಿದ್ದೀನಿ ಎಷ್ಟೋ ಸಲ. ಅದು ವೃತ್ತಿ ಅಷ್ಟೆ. ನೀವು ಸುಷುಪ್ತಿಯಲ್ಲಿ ಇಲ್ಲ ಅನಿಸುತ್ತಿದ್ದಲ್ಲ, ಇಲ್ಲ ಎಂದು ಅನಿಸಿಕೆನೇ ವೃತ್ತಿ. ಆ ವೃತ್ತಿ ಇಲ್ಲ ಎಂದೇ ಗೊತ್ತಾಗ್ತಾ ಇದೆ. ಸುಷುಪ್ತಿಯಲ್ಲಿ ಏನಿಲ್ಲ ಎಂದು ಹೇಗೆ ಗೊತ್ತು? ಹೌದು ಗೊತ್ತು, ಏನಿಲ್ಲ ಎಂಬುದು ಗೊತ್ತು. ಏನು ಗೊತ್ತಾಗ್ತಾ ಇಲ್ಲ ಎಂದು ಗೊತ್ತು. ಅಂದರೆ ಏನು ಗೊತ್ತಾಗ್ತಾ ಇಲ್ಲ ಎಂಬುದು ವೃತ್ತಿ, ಆ ವೃತ್ತಿ ಗೊತ್ತಾಗ್ತಾ ಇದೆ. ಏನು ಗೊತ್ತಾಗ್ತಾ ಇಲ್ಲ ಎಂಬ ವೃತ್ತಿ ಆತ್ಮಕ್ಕೆ ಗೊತ್ತಾಗ್ತಾ ಇದೆ. 77 ಕಂಪ್ಲೀಟ್. ನೆಕ್ಸ್ಟು ಗತ್ಯಾಗತೀನಾಂ. ಐ ಥಿಂಕ್ ಇವತ್ತು ಸಾಕು, ಮೆಕ್ಕದ ನಾಳೆ ಹೇಳೋಣ. ನಾಳೆ ಅಂದರೆ ಮುಂದಿನ ಪಾಠ. ನಾಳೆನೂ ಹೇಳಬಹುದು, ಏನೋ ನಾಳೆ ಟ್ರೈ ಮಾಡಿ ನೋಡೋಣ. ಈಗ ಮೊದಲು ಜನ್ಮ ಮರಣ ರಹಿತ ತ್ವಂಪದಾರ್ಥ ವಿವೇಕದಲ್ಲಿ ಜನ್ಮ ಮರಣಗಳು ದೇಹ ಮೂಲಕ ಬಂದಿವೆ, ತನ್ನಲ್ಲಿಲ್ಲ. ಈಗ ಜ್ಞಾತೃತ್ವವು ಅಥವಾ ಪ್ರಮಾತೃತ್ವವು ಮನಸ್ಸು ಇಂದ್ರಿಯಗಳ ಮೂಲಕ ಬಂದಿವೆ, ತನಗೆ ಇಲ್ಲ. ಈಗ ಹೇಳ್ತಾನೆ ಗತಿ ಅಂದರೇನು? ಮರಣೋತ್ತರ ಬೇರೆ ಲೋಕಕ್ಕೆ ಹೋಗುವುದು. ಆಗತಿ ಅಂದರೆ ಯಾವ ಲೋಕದಲ್ಲಿರುತ್ತಾನೋ ಅಲ್ಲಿಂದ ಈ ಲೋಕಕ್ಕೆ ಬರುವುದು. ಈ ಆಗತಿಗಳು ದೇಹ ಮೂಲಕವೇ, ಅಧ್ಯಾರೋಪಿತವೇ, ಅದು ಆತ್ಮಕ್ಕಿಲ್ಲ ಎಂಬುದದು ಹೇಳ್ತಾನೆ. ಅದೊಂದು ವಿಷಯ ಇದೆ. ಅದು ಹೇಳಿದ ನಂತರ ಏವಂ ಸ್ವಪ್ನೆ ಯದ್ಯಪಿ ಜೀವ ಕರ್ತೈವ, ಕರ್ತೃತ್ವ ಭೋಕ್ತೃತ್ವ ಹೇಳ್ತಾರೆ. ಅದು ಹೇಗಿದೆ? ಅದಾದ ನಂತರ ಪರಮಾತ್ಮಕ್ಕೆ ಅಂಶ, ಕರ್ತೃತ್ವ ಭೋಕ್ತೃತ್ವ ನಂತರ ಆತ್ಮ ಅಂಶ ಎಂದು ಹೇಳ್ತದೆ. ಜೀವನು ಅಂಶನ ಅಲ್ಲವಾ? ಅದು ಹೇಳಬೇಕು. ಅದಾದ ನಂತರ ಉತ್ಕ್ರಾಂತಿ ಗತ್ಯಾದಿ ವ್ಯವಹಾರ. ಅದು ಆದ ನಂತರ ಇದಾನೀಂ ಅವಸ್ಥಾವತ್ವಮಪಿ. ಇದಾದ ನಂತರ ಅವಸ್ಥೆಗಳ ವಿಚಾರ. ಅವಸ್ಥೆಗಳು ಆತ್ಮಕ್ಕಿವೆಯೋ? ನಾನೀಗ ಎಚ್ಚರಗೊಂಡೆ, ಈಗ ನಾನಿಲ್ಲ, ಮಲ್ಕೊಂಡೆ. ಎಚ್ಚರಗೊಂಡೆ, ಮಲ್ಕೊಂಡಿಲ್ಲ, ಆತ್ಮಕ್ಕಿಲ್ಲ. ಎಚ್ಚರಗೊಳ್ಳುವುದು ಮಲ್ಕೊಳ್ಳುವುದು ಮನಸ್ಸೇ, ಆತ್ಮಕ್ಕದು ಇಲ್ಲ. ಆತ್ಮ ಎಚ್ಚರಗೊಳ್ಳಲ್ಲ, ಮಲ್ಕೊಳ್ಳಲ್ಲ, ಎಂದಿಗೂ ಇರುವುದು ಸ್ವತಃ ಸಿದ್ಧವಾಗಿ. ಅದರಿಂದ ಆತ್ಮಕ್ಕೆ ಅವಸ್ಥೆಗಳೂ ಇಲ್ಲ ಎನ್ನುವುದು ಕೊನೆಗೂ ಹೇಳ್ತಾನೆ. ಅದು ಇನ್ನೂ ಅದ್ಭುತವಾಗಿದೆ. ಇಲ್ಲಿ ಅವಸ್ಥೆಗಳ ವಿವೇಕ ಇಲ್ಲಿ ವೇದಾಂತ ಪರಿಭಾಷೆಯಲ್ಲಿ ಮಾಡಿದ್ದಷ್ಟು ಬೇರೆ ಎಲ್ಲಿ ಮಾಡಲಿಲ್ಲ. ಸ್ವಾಮೀಜಿ ಎಲ್ಲಿ ಮಾಡಲಿಲ್ಲ. ತುಂಬ ಚೆನ್ನಾಗಿದೆ. ಇದು ಬೇರೆ ಎಲ್ಲಿಯೂ ಇಲ್ಲದಂಥ ವಿಶಿಷ್ಟವಾದ ಉಪದೇಶ ಇಲ್ಲಿ ವೇದಾಂತ ಪರಿಭಾಷೆಯಲ್ಲೇ ಇದೆ. ಅಂದರೆ ಅವಸ್ಥೆಗಳನ್ನು ಹೇಗೆ ಬಗೆ ದೃಷ್ಟಿಯಿಂದ ನೋಡ್ತಾನೆ ಅದು ಹೇಳೋಣ, ನಂತರ ನೋಡೋಣ. ಈಗ ಮಾತ್ರ ಒಂದು 77 ಪ್ರಮಾತೃತ್ವ ಕುರಿತು ಆಯಿತು. ಪ್ರಮಾತೃತ್ವವು ಕಲ್ಪಿತ, ಅಧ್ಯಾರೋಪಿತ. ಆತ್ಮ ಮಾತ್ರ ಚೈತನ್ಯವೇ, ಸ್ವತಃ ಸಿದ್ಧ ಚೈತನ್ಯವೇ ಎಂದು ಹೇಳಿದ್ದೇವೆ. ಈಗ ಇದಾದ ನಂತರ ಉತ್ಕ್ರಾಂತಿ ಒಂದಿದೆ, ಅಣುತ್ವ ಇದೆ. ಅಣುತ್ವ, ಜೀವನು ಅಣು ಹೇಳ್ತಾರೆ. ಆ ಅಣುತ್ವವಿದೇನು ಆತ್ಮಕ್ಕೆ ಅಲ್ಲವಾ? ಜೀವನು ಅಣು ಅಂದರೆ ಸಣ್ಣವನು ಎಂದರ್ಥ.
ಜೀವನು ಸಣ್ಣವನು ಸೂಕ್ಷ್ಮವನು. ಜೀವನು ಸಣ್ಣವನ, ಅಣು ಆಗ್ತಾನ ಅಲ್ಲವಾ? ಅದು ಹೇಗೆ ಅದನ್ನು ಹೇಳಬೇಕು ಮುಂದಿನ ಪಾಠದಲ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.